ಎಲ್ಲರೂ ಸಂಪೂರ್ಣ ಕಣ್ಣುಗಳು ಮುಚ್ಚೋಣ. ಎಲ್ಲರೂ ಸಂಪೂರ್ಣವಾಗಿ ನಮ್ಮ ಶಾರೀರಿಕವಾದ ಕಣ್ಣುಗಳು ಮುಚ್ಚುತ್ತಾ ನಮ್ಮ ಹೃದಯದ ಕಣ್ಣುಗಳನ್ನು ತೆರೆದು ನಮ್ಮಲ್ಲಿ ಸದಾಕಾಲ ನೆಲೆಗೊಂಡಿರುವಂತಹ ನಮ್ಮ ರಾಜ್ಯಾಧಿರಾಜನಿಗೆ ನಮ್ಮನ್ನೇ ಅರ್ಪಿಸಿಕೊಳ್ಳೋಣ. ಥ್ಯಾಂಕ್ ಯು ಡ್ಯಾಡಿ. ಇಷ್ಟು ಹೊತ್ತು ನಮ್ಮನ್ನು ನಮ್ಮ ಪ್ರೀತಿಯ ಸಹೋದರರ ಮೂಲಕ ನಮ್ಮನ್ನು ಆರಾಧನೆಯಲ್ಲೂ ನಿಮಗೆ ಮಹಿಮೆಯನ್ನು ಸಲ್ಲಿಸುವಂಥ ಕಾರ್ಯದಲ್ಲೂ ಸ್ತುತಿ ಸ್ತೋತ್ರದಲ್ಲೂ ನಮ್ಮನ್ನು ಮುನ್ನಡೆಸಿದ್ದೀರಿ. ಅದೇ ರೀತಿ ಈ ನಿಮಿಷದಲ್ಲಿ ನಮ್ಮ ಒಬ್ಬೊಬ್ಬರನ್ನು ಕೂಡ ವಿಶೇಷವಾಗಿ ನಿನ್ನ ಕೃಪೆಯ ಅಧೀನದಲ್ಲಿ ನಿಮ್ಮ ವಾಕ್ಯದ ಮೂಲಕ ನಿಮ್ಮ ಆತ್ಮರ ಸಹಾಯದೊಂದಿಗೆ ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾವೆ. ಥ್ಯಾಂಕ್ ಯು ಡ್ಯಾಡಿ. ನಿಮ್ಮ ಪ್ರಸನ್ನತೆಯಲ್ಲಿ ಬೆಟ್ಟಗುಡ್ಡಗಳು ಮೇಣಂತೆ ಕರಗೋಗ್ತದೆ ಎಂಬುದಾಗಿ ನೀವು ಹೇಳಿದ್ದೀರಿ. ಎಸ್ ಲಾರ್ಡ್, ಈ ಪರಿಶುದ್ಧವಾದಂಥ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಪ್ರಸನ್ನತೆಯಲ್ಲಿ ನಾವೆಲ್ಲರೂ ಕೂಡ ಕಾಲ ಕಳೆಯುವಾಗ ಆ ನಿಮ್ಮ ಪ್ರಸನ್ನತೆಯಲ್ಲಿ ಥ್ಯಾಂಕ್ ಯು ಲಾರ್ಡ್, ನಿಮ್ಮ ಸ್ವರ್ಗೀಯ ಜೀವಿತಕ್ಕೆ ಯಾವುದೆಲ್ಲ ತಡೆಗೋಡೆಗಳಾಗಿದೆಯೋ ಆ ಸ್ವರ್ಗಲೋಕವನ್ನು ಈ ಭೂಲೋಕದಲ್ಲಿ ಅನುಭವಿಸಲು ನಿಮ್ಮ ಕೃಪೆಯ ಆಶೀರ್ವಾದಗಳನ್ನು ಈ ಭೂಲೋಕದಲ್ಲಿ ಅನುಭವಿಸಲು ಯಾವುದೆಲ್ಲ ನಮ್ಮ ಜೀವಿತದಲ್ಲಿ ತಡೆಗೋಡೆಗಳಾಗಿದೆಯೋ, ಅಗೆತನ, ವೈರಾಗ್ಯ, ದ್ವೇಷ, ನಾನು ಎಂಬ ಅಹಂಕಾರ, ಅಪನಂಬಿಕೆ, ಸಂಶಯ, ಭಯ, ಈ ಪ್ರತಿ ಒಂದೊಂದು ಕಾರ್ಯಗಳು ಕೂಡ ನಿಮ್ಮ ಪ್ರಸನ್ನತೆಯಲ್ಲಿ ಮೇಣಂತೆ ಕರಗಿ ಹೋಗುವುದಕ್ಕಾಗಿ ನಿಮಗೆ ಕೋಟಿ ಕೊಡಿ ಸ್ತೋತ್ರಪ್ಪ. ಪ್ರಭು ಯೇಸುವೇ, ಈಗ ತಾನೇ ಹೇಳಿದ್ದೇವೆ, ನೀವೇ ನನ್ನ ಆಶ್ರಯವು. ಎಸ್ ಲಾರ್ಡ್, ಒಂದು ತಾಯಿ ಕೋಳಿ ತನ್ನ ಮರಿಗಳನ್ನು ಹದ್ದು ಎತ್ತುಕೊಂಡು ಹೋಗಲು ಬರುವಾಗ ಆ ಮರಿಗಳಿಗೆ ನೆಲ್ಲೂ ಆಶ್ರಯ ಇಲ್ಲ ಡ್ಯಾಡಿ. ಆ ಮರಿಗಳು ತಾಯಿಯ ರೆಕ್ಕೆಯ ಅಡಿಗಳಲ್ಲಿ ಮಾತ್ರ ಸುರಕ್ಷಿತವಾದ ಆಶ್ರಯ ಸ್ಥಾನ. ಅದೇ ರೀತಿ ಡ್ಯಾಡಿ, ಈ ನಿಮಿಷದಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಸನ್ನಿಧಿಯಲ್ಲಿ ಈಗ ತಾನೇ ಹೃದಯದ ಅಂತರಾಳದೊಂದಿಗೆ ಹೇಳಿದ್ದೇವೆ, ನೀವೇ ನನ್ನ ಆಶ್ರಯ ಎಂಬುದಾಗಿ. ಥ್ಯಾಂಕ್ ಯು ಡ್ಯಾಡಿ. ಕಳೆದ 2023ರಲ್ಲಿ ಆರಂಭದ ದಿನದಿಂದ ಕಡೆಯ ದಿನದ ಡಿಸೆಂಬರ್ 31 ರಾತ್ರಿ ತನಕ ನಮ್ಮನ್ನು ಸುರಕ್ಷಿತವಾಗಿ ನೀವು ಕಾಯ್ದು ಪರಿಪಾಲಿಸಿ, ಈವನ ಅನೇಕ ಸಂದರ್ಭದಲ್ಲಿ ನಾವು ನಿಮಗೆ ವಿರುದ್ಧವಾಗಿ ನಿಮ್ಮಿಂದ ದೂರ ಹೋದರೂ ಕೂಡ ಗಿಡುಗನ ರೀತಿಯಲ್ಲಿ, ಹದ್ದಿನ ರೀತಿಯಲ್ಲಿ ಕೋಳಿ ಮರಿಗಳನ್ನ ಎತ್ಕೊಂಡು ಹೋಗ್ಲಿಕ್ಕಾಗಿ ಶತ್ರು ನಮ್ಮನ್ನು ಅನೇಕ ವಿಷಯಗಳಲ್ಲಿ ನಮ್ಮನ್ನು ನಾಶ ಮಾಡಲಿಕ್ಕೆ ಬಂದರೂ ಕೂಡ ಡ್ಯಾಡಿ, ನೀವು ಕೂಗಿದ್ರು ಕೂಡ, ನೀವು ಕರೆದರೂ ಕೂಡ, ಯೇಸು ಕ್ರಿಸ್ತರ ಮೂಲಕ ಕರೆ ಕೊಟ್ಟಿದ್ರು ಕೂಡ, ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ಕರೆದರೂ ಕೂಡ, ಮತ್ತೆ ಮತ್ತೆ ಎಚ್ಚರಿಸಿದ್ರು ಕೂಡ, ನಾವು ಕೋಳಿ ಮರಿಗಳ ರೀತಿಯಲ್ಲಿ ನಿಮ್ಮ ಆಶ್ರಯಕ್ಕೆ ಬರದೆ ನಮ್ಮ ಹಠಮಾರಿತನದಿಂದ, ನಮ್ಮ ಮೊಂಡುತನದಿಂದ, ನಮ್ಮ ಅಪನಂಬಿಕೆಯಿಂದ, ಭಯದಿಂದ, ಸಂಶಯದಿಂದ ನಾವು ಇದ್ದ ಜಾಗದಲ್ಲಿ ಇರ್ತಾ ಇದ್ವಿ. ಆದರೂ ಕೂಡ ಡ್ಯಾಡಿ, ನೀವೇ ನಮ್ಮ ಬಳಿಗೆ ಓಡಿ ಬಂದು ನಮ್ಮನ್ನು ಸುರಕ್ಷಿತವಾಗಿ ಕಾಯ್ದು ಪರಿಪಾಲಿಸಿ ಈ ಹೊಸ ವರ್ಷಕ್ಕೆ ನಮ್ಮೆಲ್ಲರನ್ನ ಕಾಲಿರಿಸಿರುವುದಕ್ಕಾಗಿ ನಿಮಗೆ ಕೋಟಿ ಕೊಡಿ ಸ್ತೋತ್ರ ಡ್ಯಾಡಿ. ಆ ನಿಮ್ಮ ಪ್ರೀತಿಗಾಗಿ ಥ್ಯಾಂಕ್ ಯು ಲಾರ್ಡ್. ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಓ ಥ್ಯಾಂಕ್ ಯು ಜೀಸಸ್. ಓ ಪವಿತ್ರಾತ್ಮರಿ, ಈ ತರಗತಿಯಲ್ಲಿ ವಿಶೇಷವಾಗಿ ನೀವು ನಮ್ಮೊಂದಿಗೆ ಮಾತನಾಡಿರಿ. ನಾವು ನಿಮ್ಮ ಪ್ರೀತಿಯನ್ನು ಅನುಭವಿಸಬೇಕೆಂಬುದಾಗಿ ಇಲ್ಲಿ ಬಂದಿದ್ದೇವೆ. ನಾವು ನಿಮ್ಮ ಆನಂದವನ್ನು, ನಿಮ್ಮ ಸಮಾಧಾನವನ್ನು, ಈ ಲೋಕ ಕೊಡುವ ಸಮಾಧಾನ ಅಲ್ಲ, ಈ ಲೋಕ ಕೊಡುವ ಸಂತೋಷ ಅಲ್ಲ, ನಿಮ್ಮಿಂದ ಬರುವಂತಹ ಆನಂದವನ್ನು, ನಿಮ್ಮಿಂದ ಬರುವಂತಹ ಸಮಾಧಾನವನ್ನು ಅನುಭವಿಸಲು ಬಂದಿದ್ದೇವೆ. ಓ ಪವಿತ್ರಾತ್ಮರಿ, ನಿಮಿಷದಲ್ಲಿ ಇಲ್ಲಿ ಬಂದಿರುವಂಥ ಪ್ರತಿ ಒಬ್ಬೊಬ್ಬರನ್ನು ಮತ್ತು ಇದೇ ತರಗತಿಯಲ್ಲಿ ಯಾರೆಲ್ಲ ಮುಂದಿನ ದಿನಗಳಲ್ಲಿ ಯೂಟ್ಯೂಬಲ್ಲಿ ಭಾಗವಹಿಸ್ತಾರೋ, ಫೇಸ್ಬುಕ್ ಮೂಲಕ ಭಾಗವಹಿಸ್ತಾರೋ, ಪ್ರತಿಯೊಬ್ಬೊಬ್ಬರಿಗೂ ಕೂಡ ಇಲ್ಲಾಗುವಂಥ ಆನಂದ, ಸಮಾಧಾನವನ್ನು ಪ್ರತಿಯೊಬ್ಬರು ಅನುಭವಿಸುವಂತಾಗಲಿ. ಅದೇ ರೀತಿ ಪವಿತ್ರಾತ್ಮರೇ, ನನ್ನನ್ನು ಕೂಡ ಸಂಪೂರ್ಣ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿಕೊಡ್ತಿದ್ದಾನೆ. ಎಲ್ಲರೂ ಕಣ್ಣುಗಳು ಮುಚ್ಚೋಣ ಪ್ರಿಯರೇ, ಎಲ್ಲರೂ ಕಣ್ಣುಗಳು ಮುಚ್ಚೋಣ. ಆ ಕಡೆ ಈ ಕಡೆ ಗಮನ ಕೊಡಬೇಡಿ. ಓ ಪವಿತ್ರಾತ್ಮರೇ, ಈ ನಿಮಿಷದಲ್ಲಿ ನನ್ನ ನಾಲಿಗೆ ಮೂಲಕ ನೀವು ನುಡಿಯುವಂತೆಯೂ, ನನ್ನ ಮನಸ್ಸಿನ ಮೂಲಕ ನೀವು ಆಲೋಚಿಸುವಂತೆ ನನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಡ್ತಿದ್ದಾನೆ. ನನ್ನೊಂದಿಗೆ ಮಾತನಾಡಿರಿ. ನನ್ನ ಮುಖೇನ ನೀವು ಮಾತನಾಡುವಾಗ ಪ್ರತಿಯೊಬ್ಬರ ಹೃದಯವನ್ನು ಸ್ಪರ್ಶಿಸಿ ಅವರ ಜೀವಿತ ಇಂದು ಸಂಪೂರ್ಣವಾಗಿ ಹೊಸ ವರ್ಷದ ಆರಂಭದಲ್ಲೇ, ಪ್ರಪ್ರಥಮವಾದಂತಹ ತಿಂಗಳ ಧ್ಯಾನಕೂಟದಲ್ಲೇ ವರ್ಷ ಪೂರ್ತಿ ಅವ್ರು ಯಾವುದನ್ನು ಮೆಲ್ಕಾಕಬೇಕು,
ನಾವೆಲ್ಲರೂ ಯಾವುದನ್ನು ಆಲೋಚಿಸಬೇಕು, ಯಾವುದಕ್ಕೆ ಅನುಗುಣವಾಗಿ ನಿರ್ಧಾರ ತೆಗೆದುಕೊಳ್ಬೇಕು, ಯಾವ ಆಧಾರದ ಮೇಲೆ ಸ್ಥಿರವಾಗಿ ನಿಂತುಕೊಳ್ಬೇಕು, ಆ ಸತ್ಯವನ್ನು ಇಂದು ನಮಗೆ ಬಹಿರಂಗಪಡಿಸಿರಿ. ಓ ಪವಿತ್ರಾತ್ಮರೇ, ನಿಮ್ಮ ರೆವಲೇಷನ್ ನಾಲೆಜ್, ನಿಮ್ಮ ಪ್ರಕಟಣೆಯ ಜ್ಞಾನವು ಇಲ್ಲಿ ಚೆಲ್ಲಿಸಲ್ಪಡುವಾಗ ನಮ್ಮ ಮಧ್ಯದಲ್ಲಿ ಅನೇಕ ಅದ್ಭುತ ಕಾರ್ಯಗಳು, ಅನೇಕ ಸೂಚಕ ಕಾರ್ಯಗಳು ಪ್ರತಿಯೊಂದು ತರಗತಿಯಲ್ಲೂ ಕೂಡ, ಇಲ್ಲಿ ನಾನು ಬೋಧನೆ ಮಾಡುವಾಗ ಮಾತ್ರವಲ್ಲ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ಇಲ್ಲಿ ನಿಂತು ಬೋಧನೆ ಮಾಡುವಾಗ, ಇಲ್ಲಿ ಆರಾಧಿಸುವಾಗ, ಸ್ತುತಿಸುವಾಗ ನಮ್ಮ ಮಧ್ಯದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ನೀವೇ ಮಾಡಲಿಕ್ಕಿರುವುದಕ್ಕಾಗಿ ನಿಮಗೆ ಕೊಡಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸು ನಾಮದಲ್ಲಿ, ವಿಶೇಷವಾಗಿ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನು, ಇನ್ನೂ ಬರಲಿಕ್ಕಿರುವಂಥ ಪ್ರತಿಯೊಂದು ಮಕ್ಕಳನ್ನು, ನನ್ನನ್ನು ಮತ್ತು ಇಲ್ಲಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತಾ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನಮೋವರಿಯವರ ಪ್ರಸಾದ ಪೂರ್ಣಿಯೇ. ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿದ್ದಾಗಲೂ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಭು ಯೇಸುವಿನ ನಾಮದಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ವಂದಿಸುತ್ತಾ ತಂದೆಯ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ಹೊಸ ವರ್ಷದ ಪ್ರಪ್ರಥಮ ತಿಂಗಳ ಮೊದಲನೇ ಧ್ಯಾನಕೂಟಕ್ಕೆ ನಿಮ್ಮೆಲ್ಲರನ್ನು ಕೂಡ ಅತಿ ಸಂತೋಷದೊಂದಿಗೆ, ಚಪ್ಪಾಳೆಯೊಂದಿಗೆ, ಆನಂದದೊಂದಿಗೆ ನಿಮ್ಮ ಆಹ್ವಾನಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಎಲ್ಲರೂ ಕುಳಿತುಕೊಳ್ಳೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಲ್ಲೆಲೂಯಾ. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ವರ್ಷದ ಆರಂಭದಲ್ಲಿ ಪ್ರಭು ಯೇಸು ಇವತ್ತು ನಮಗೆ ಏನನ್ನು ಕಲಿಸ್ಕೊಡ್ತಾ ಇದ್ದಾರೆ ಅಂತಂದರೆ, ಇವತ್ತು ಅನೇಕರು ಹೊಸಬರೆಲ್ಲ ಬಂದಿದ್ದೀರಿ, ಬಟ್ ಥ್ಯಾಂಕ್ ಗಾಡ್, ಮುಖ್ಯವಾದ ಕಾರ್ಯ ನೀವು ಬರಲಿಕ್ಕಾಗಿ ಅನೇಕ ಕೆಲಸ ಕಾರ್ಯಗಳಿದ್ದರೂ ಕೂಡ ಅವುಗಳೆಲ್ಲವನ್ನು ಬದಿಗೊತ್ತಿ ಪ್ರಭುವಿನ ಪ್ರಸನ್ನತೆಯಲ್ಲಿ ಕಾಲ ಕಳೀಲಿಕ್ಕಾಗಿ ಪವಿತ್ರಾತ್ಮ ನಿಮಗೊಂದು ಅವಕಾಶ ಕೊಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಬಟ್ ಇಲ್ಲಿ ಬಂದ ಮೇಲೆ ಅದೇ ಪವಿತ್ರಾತ್ಮರು ನುಡಿಯುವಂಥ ನುಡಿಗಳ ಕಡೆ ನಿಮ್ಮ ಗಮನವನ್ನು ಕೊಟ್ಟು ಆಲಿಸುವಂಥದ್ದು ತುಂಬ ಮುಖ್ಯವಾದದ್ದು. ಇಲ್ಲಿ ಬಂದ್ರಿ, ಆ ಕಡೆ ಗಮನ ಕೊಟ್ರಿ, ನಿಮಗೇನು ಸಿಗೋದಿಲ್ಲ. ಓಕೆ, ಅಮೂಲ್ಯವಾದದನ್ನು ಕಳ್ಕೊಳ್ತೀರಿ. ಅಮೂಲ್ಯವಾದ ಸಮಯವನ್ನು ಥ್ಯಾಂಕ್ ಗಾಡ್ ದೇವರು ಕೊಟ್ಟಿದ್ದಾರೆ. ಅಮೂಲ್ಯವಾದ ವಾಕ್ಯಗಳೆಂಬ ಆಹಾರವನ್ನು ನಿಮ್ಗೆ ಉಣಬಡಿಸ್ಲಿಕ್ಕಾಗಿ ಕರೆತಂದಿದ್ದಾರೆ. ಆ ಕಡೆಗೆ ಗಮನ ಕೊಡಬೇಡಿ. ಬಂದವರು ಕುಳಿತುಕೊಳ್ತಾರೆ, ನಿಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು ಕೂಡ ಗಮನ ಕೊಡಬೇಡಿ. ಯಾಕೆಂದರೆ ಥ್ಯಾಂಕ್ ಗಾಡ್ ಇವತ್ತು, ಥ್ಯಾಂಕ್ ಗಾಡ್ ನನ್ನ ಮೂಲಕ, ನನ್ನ ಪ್ರೀತಿಯ ಸಹೋದರ ಮೂಲಕ ಜಸ್ಟ್ ಇರೋದು ಅಲ್ಪ ಸಮಯ ಎಲ್ರಿಗೂ. ಸೊ ಹಾಗಾಗಿ ಏನಾದರೂ ಒಂದು ಪಾಯಿಂಟ್ ಮಿಸ್ ಮಾಡ್ಕೊಂಡ್ರಿ, ಮತ್ತೆ ಅದನ್ನು ಹೇಳ್ಕೊಡ್ಲಿಕ್ಕೆ ಸಮಯ ಇರೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಗಮನ ಕೊಡಿ. ಓಕೆ, ಇವತ್ತು ಪ್ರಭು ಯೇಸು ನಮ್ಗೆ ಏನೇನು ಕಲಿಸ್ತಾರ ಅಂತಂದರೆ, ಈ ಹೊಸ ವರ್ಷದಲ್ಲಿ ನಮ್ಮ ಗುರುತು ಯಾವುದಾಗಿದೆ, ನಮ್ಮ ಐಡೆಂಟಿಟಿ. ಯಾಕೆಂದರೆ ಥ್ಯಾಂಕ್ ಗಾಡ್ ನೀವು ಕೂಡ, ಪ್ರೈಸ್ ಗಾಡ್, ಭಾರತ ದೇಶದ ಪ್ರಜೆಗಳು ಎಂಬುದಾಗಿ ಹೇಳ್ಕೊಳ್ಳಿಕ್ಕಾಗಿ ನಿಮಗೊಂದು ಐಡೆಂಟಿ ಕಾರ್ಡ್ ಇದೆ. ಕರೆಕ್ಟ್? ಯಾವುದು? ಹಲೋ, ಯಾವುದು? ಆಧಾರ್ ಕಾರ್ಡ್. ನಿಮಗೆ ಆಧಾರ ಸ್ತಂಭ. ನಾನು ಭಾರತ ದೇಶದ ಪ್ರಜೆ, ನಾನು ಭಾರತ ದೇಶದ ಸಿಟಿಸನ್. ಕರೆಕ್ಟ್? ಆ ಒಂದು ಆಧಾರ್ ಕಾರ್ಡ್ ಇರೋದ್ರಿಂದ ಅನೇಕ ಪ್ರಯೋಜನಗಳನ್ನು ಪಡ್ಕೊಳ್ತಾ ಇದ್ದಾವೆ. ಕರೆಕ್ಟ್? ಉದಾಹರಣೆಗೆ ನಮ್ಮ ಸಹೋದರಿಯರು ಬಸ್ಸಲ್ಲಿ ಬಂದಿದ್ದೀರಿ, ಥ್ಯಾಂಕ್ ಗಾಡ್ ಆಧಾರ್ ಕಾರ್ಡ್ ಇದ್ದುದರಿಂದ. ಕರೆಕ್ಟಾ? ಅಂದರೆ ನಾವು ಏನು ಹೇಳ್ತದೆ ಅಂತಂದರೆ, ನೀವು ಪ್ರತಿಯೊಂದು ಏನೋ ಒಂದು ಡಾಕ್ಯುಮೆಂಟಿಗೆ ಬೇಕಾದರೂ ಕೂಡ ಥ್ಯಾಂಕ್ ಗಾಡ್ ಆಧಾರ್ ಕಾರ್ಡ್ ಪ್ರಮುಖವಾಗಿ ಮುಖ್ಯವಾದದ್ದು. ಯಾಕೆಂದರೆ ನಾನು ಈ ದೇಶದ ಪ್ರಜೆ. ಹೌದಾ? ಹೌದಾ? ಸೊ ಇನ್ ದ ಸೇಮ್ ವೇ, ಪ್ರೈಸ್ ಬಿಟ್ಟು ಗಾಡ್, ನಾನು ಮತ್ತು ನೀವು, ಪ್ರೈಸ್ ಗಾಡ್, ಪ್ರಭು ಯೇಸುವನ್ನು ನಮ್ಮ ಸ್ವಂತ ರಕ್ಷಕರಾಗಿ, ನಮ್ಮ ಪ್ರಭುವಾಗಿ, ನಮ್ಮ ದೇವರಾಗಿ ಯಾವಾಗ ಸ್ವೀಕರಿಸಿಕೊಂಡ್ವೋ ಅದೇ ಗಳಿಗೆಯಲ್ಲಿ, ಪ್ರೈಸ್ ಗಾಡ್, ನಿಮ್ಮ ಗುರುತು ಬದಲಾವಣೆ ಆಯಿತು. ನಿಮ್ಮ ಗುರುತು ಬದಲಾವಣೆ ಆಯಿತು. ಯಾಕೆಂದರೆ ಪ್ರೈಸ್ ಬಿಟ್ಟು ಗಾಡ್, ತುಂಬ ಮುಖ್ಯವಾದ ಕಾರ್ಯ ಏನಂತಂದರೆ, ಅಲ್ಲಿಯ ತನಕ ನಮಗೂ ಮತ್ತು ಲೌಕಿಕವಾದ ಲೋಕದ ಜನರಿಗೂ ಯಾವುದು ವ್ಯತ್ಯಾಸ ಇರಲಿಲ್ಲ. ಅವರಂತೆಯೇ ವರ್ತಿಸ್ತಾ ಇದ್ವಿ, ಅವರಂತೆಯೇ ಆಲೋಚನೆ ಮಾಡ್ತಾ ಇದ್ವಿ, ಅವರಂತೆಯೇ ನಿರ್ಧಾರ ತೆಗೆದುಕೊಳ್ತಾ ಇದ್ವಿ, ಅವರಂತೆಯೇ ಸಮಸ್ಯೆಗಳು ಬಿದ್ದು ಒದ್ದಾಡ್ತಾ ಇದ್ವಿ, ಅವರಂತೆಯೇ ಕೊಳಚೆಗುಂಡಿಲಿ ಬಿದ್ದು ಒದ್ದಾಡ್ತಾ ಇದ್ವಿ, ಪಾಪಗಳಲ್ಲಿ ಬಿದ್ದು ಒದ್ದಾಡ್ತಾ ಇದ್ವಿ. ಬಟ್ ಅಲ್ಲಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವೊಂದರಲ್ಲಿ ಹೊರಡ ಬಂದಿರ್ಬೋದು, ಆದರೆ ಇನ್ನು ದೊಡ್ಡ ದೊಡ್ಡ ಪ್ರಪಾತಗಳಲ್ಲಿ ನಾವೆಲ್ಲರೂ ಕೂಡ ಒದ್ದಾಡ್ತಾ ಇದ್ವಿ. ಯಾಕೆಂದರೆ ಈ ಲೋಕದಲ್ಲಿರುವಂಥ ದುರಾತ್ಮನ ಶಕ್ತಿಗಿಂತ ನಮ್ಮ ಶಕ್ತಿ ಕೆಳಮಟ್ಟದಲ್ಲಿತ್ತು.
ನಾನು ಹೇಳ್ತಿರುವಂಥದ್ದು ಯೇಸುವನ್ನು ಅರಿತುಕೊಳ್ಳುವಂಥ ಮೊದಲು. ಯಾಕೆಂದರೆ ಲೋಕದ ಒಡೆಯ ದುರಾತ್ಮನು ಅಂದರೆ ನಮ್ಮ ಶತ್ರು ಅವನ ಅಧೀನದಲ್ಲಿ ನಾವು ಇದ್ದಾಗ ನಾವು ಯಾವ ಕಾರಣಕ್ಕೂ ನಮ್ಮ ಒಡೆಯನ ವಿರುದ್ಧವಾಗಿ ಫೈಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅವನ ಪರಿಸ್ಥಿತಿಯಿಂದ ಹೊರಬರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಯಾಕೆಂದರೆ ನಾವೆಲ್ಲರೂ ಕೂಡ ಏದೇನ್ ತೋಟದಲ್ಲಿ ಆದಮನು ಮಾಡಿದ ಅವಿದ್ಯತ್ವದ ನಿಮಿತ್ತವಾಗಿ, ಆ ಪಾಪದ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಸೈತಾನನಿಗೆ ಗುಲಾಮರಾಗಿದ್ವಿ. ಅವನ ಅಧೀನದಲ್ಲಿ ಜೀವಿಸ್ತಾ ಇದ್ವಿ. ನಮ್ಮೆಲ್ಲರಿಗೂ ಒಂದು ಅಣೆಪಟ್ಟಿತ್ತು, ಪಾಪಿಗಳು. ಕರೆಕ್ಟಾ? ಸೊ ನಾವ್ಯಾರೂ ಕೂಡ ಪಾಪವನ್ನು ಮಾಡಿ ಪಾಪಿಗಳಾಗಲಿಲ್ಲ. ಬದಲಾಗಿ ನಮ್ಮ ಆದಿ ಮಾತಾಪಿತ ಅಂದರೆ ಆದಾಮನು ಅವನು ಮಾಡಿದಂತಹ ಪಾಪದ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಪಾಪಿಗಳು ಎಂಬ ಅಣೆಪಟ್ಟಿಯನ್ನು ಪಡ್ಕೊಂಡಿದ್ವಿ. ಪಾಪಿಗಳು ಎಂಬ ಅಣೆಪಟ್ಟಿಯನ್ನು ಒಂದು ಸಲ ಪಡ್ಕೊಂಡ್ಮೇಲೆ ನಾವೆಷ್ಟೇ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೂ ಕೂಡ, ಪುಣ್ಯ ಕಾರ್ಯಗಳನ್ನು ಮಾಡಿದರೂ ಕೂಡ, ನಮ್ಮ ಪುಣ್ಯ ಕಾರ್ಯಗಳು, ನಮ್ಮ ಒಳ್ಳೆಯ ಕಾರ್ಯಗಳು ಅಥವಾ ನಮ್ಮ ಪ್ರಾರ್ಥನೆ, ನಮ್ಮ ಉಪವಾಸ ಯಾವುದೂ ಕೂಡ ನಮ್ಮ ಅಣೆಪಟ್ಟಿಯನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ, ಬದಲಾಯಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಒಬ್ಬನು ಅಂದರೆ ಒಂದು ವ್ಯಕ್ತಿ ಆದಮನು ಮಾಡಿದ ಅವಿದ್ಯತ್ವದಿಂದ, ಅವನು ಮಾಡಿದ ಪಾಪದ ಕಾರ್ಯದಿಂದಾಗಿ ನಾವೆಲ್ಲರೂ ಕೂಡ ಪಾಪಿಗಳು ಎಂಬ ಅಣೆಪಟ್ಟಿಯನ್ನು ಪಡ್ಕೊಂಡಿದ್ವಿ. ಅವನು ಮಾಡಿದ ಆ ಕೆಟ್ಟ ಕಾರ್ಯದಿಂದ, ಅವಿದ್ಯತ್ವದಿಂದ ನಾವೇನಾಗಿದ್ವಿ ಅದನ್ನು ನಮ್ಮ ಒಳ್ಳೆಯ ಕಾರ್ಯಗಳಿಂದ, ಪುಣ್ಯ ಕಾರ್ಯಗಳಿಂದ ನಮ್ಮ ಪಾಪಿಗಳು ಎಂಬ ಅಣೆಪಟ್ಟಿಯನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಇರಲಿಲ್ಲ. ಬಟ್ ಥ್ಯಾಂಕ್ ಗಾಡ್, ಈಗ ನಾನು ಮತ್ತು ನೀವು, ವಾವ್, ಹಾಲೆಲೂಯ, ನಾನು ಮತ್ತು ನೀವು ಯಾವ ಕಾರಣಕ್ಕೂ ಥ್ಯಾಂಕ್ ಗಾಡ್ ಮೊದಲಿದ್ದಂತಹ ಏದೇನ್ ತೋಟದಲ್ಲಿ ಅವಿದ್ಯೆ ನಡೆದಂತಹ ಆದಮನ ಮೂಲಕ ಬಂದವರಾಗಿಲ್ಲ. ಬದಲಾಗಿ ಈಗ ನಾನು ಮತ್ತು ನೀವು ಕಡೆಯ ಆದಮರಾಗಿರುವ ಪ್ರಭು ಯೇಸು ಕ್ರಿಸ್ತರ ಮೂಲಕ ನಾವು ಈ ಲೋಕಕ್ಕೆ ಬಂದವರಾಗಿದ್ದೇವೆ. ಮತ್ತೊಂದು ರೀತಿ ಹೇಳೋದಾದರೆ, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ನಾವೆಲ್ಲರೂ ಈ ಲೋಕಕ್ಕೆ ಬರುವಾಗ ಬ್ಯೂಟಿಫುಲ್, ಥ್ಯಾಂಕ್ ಯು, ನಾವೆಲ್ಲರೂ ಕೂಡ ಹಳೆಯ ಸೃಷ್ಟಿಗಳಾಗಿದ್ವಿ. ಎಲ್ಲರೂ ಯಾವ ರೀತಿ ಈ ಲೋಕಕ್ಕೆ ಬರ್ತಾರೋ ಅದೇ ರೀತಿ ನಾನು ಮತ್ತು ನೀವು ಕೂಡ ಈ ಲೋಕಕ್ಕೆ ಬಂದಿದ್ದೇವೆ. ಎಲ್ಲರೂ ಯಾವ ರೀತಿ ಬರ್ತಾರೆ ಈ ಲೋಕಕ್ಕೆ ಬರಬೇಕಾದ್ರೆ? ತಾಯಿಯ ಗರ್ಭದಲ್ಲಿ ಗರ್ಭ ತಾಳಿ ತಂದೆ ತಾಯಿಗಳ ಜೀವ ಕಣಗಳಿಂದ ನಾವೆಲ್ಲರೂ ಕೂಡ ಈ ಲೋಕಕ್ಕೆ ಬಂದವರು, ಪ್ರತಿಯೊಬ್ಬ ಮನುಷ್ಯನೂ ಕೂಡ, ನೋ ಡೌಟ್. ಬಟ್ ಆದರೆ ನನಗೂ ಮತ್ತು ನಿಮಗೂ, ನಮ್ಮೆಲ್ಲರಿಗೂ ಮತ್ತು ಈಗ ಲೋಕದಲ್ಲಿರುವಂಥ ವ್ಯಕ್ತಿಗಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅವರು ಈ ಭೂಲೋಕದಲ್ಲಿ ಹುಟ್ಟಿ ಬರುವಾಗ ಯಾವ ರೀತಿ ಜೀವಿಸ್ತಾ ಇದ್ರು ಅದೇ ಜೀವಿತವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಮತ್ತು ನೀವು ತಾಯಿಯ ಗರ್ಭದಲ್ಲಿ ಹುಟ್ಟಿ ಬಂದಾಗ ಯಾವ ರೀತಿ ಪಾಪಿಗಳಾಗಿ ಹುಟ್ಟಿ ಬಂದ್ವಿ, ಅದೇ ರೀತಿ ಅವರು ಇನ್ನೂ ಕೂಡ ಅದೇ ರೇಸಲ್ಲಿ, ಅದೇ ಹಾದಿಯಲ್ಲಿ ಮುನ್ನಡ್ಕೊಂಡು ಹೋಗ್ತಾ ಇದ್ದಾರೆ, ಅದೇ ಮಾರ್ಗದಲ್ಲಿ ಮುನ್ನಡಿತಾ ಇದ್ದಾರೆ. ಬಟ್ ನಾನು ಮತ್ತು ನೀವಾದರೂ, ಪ್ರೈಸ್ ಬಿಟಿ ಗಾಡ್, ಯಾವಾಗ ಪ್ರಭು ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ, ನಿಮ್ಮ ಪ್ರಭುವಾಗಿ, ನಿಮ್ಮ ದೇವರಾಗಿ ಸ್ವೀಕರಿಸಿಕೊಳ್ಳಿಕ್ಕಾಗಿ ಸುವಾರ್ತೆಯನ್ನು ಆಲಿಸೋದ್ರ ಮೂಲಕ, ಮೈ ಗಾಡ್, ಸುವಾರ್ತೆಯನ್ನು ಆಲಿಸೋದ್ರ ಮೂಲಕ ಅತಿ ಪರಿಶುದ್ಧವಾದಂತಹ, ಅಮೂಲ್ಯವಾದಂತಹ, ಕಲುಷಿತಗೊಳ್ಳದಿರುವಂತಹ ದೇವರ ವಾಕ್ಯ ಎಂಬ ಬೀಜದಿಂದಾಗಿ, ಅದು ದೇವರ ಜೀವಕಣಗಳು, ಆ ಬೀಜದಿಂದಾಗಿ ನೀವು ಯಾವಾಗ ತಿರುಗಿ ಹುಟ್ಟಿದ್ರಿ, ತಿರುಗಿ ಹುಟ್ಟಿದ ತಕ್ಷಣವೇ ಪ್ರೈಸ್ ಗಾಡ್, ಈಗ ನಾವು ತಂದೆ ತಾಯಿಗಳಿಂದ ಹುಟ್ಟಿ ಬಂದಂತಹ ಆ ಹಾದಿಯಲ್ಲಿ, ಆ ಮಾರ್ಗದಲ್ಲಿ ಹೋಗುವಂಥ ಮಕ್ಕಳಲ್ಲ. ಈಗ ನಾನು ಮತ್ತು ನೀವೆಲ್ಲರೂ ಕೂಡ ಮೇಲಣ ಲೋಕದಿಂದ ಹುಟ್ಟಿರುವ, ದೇವರಿಂದ ಹುಟ್ಟಿರುವ ದೇವರ ಮಕ್ಕಳಾಗಿದ್ದೇವೆ. ಪ್ರೈಸ್ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಸೊ ಮತ್ತೊಂದು ರೀತಿ ಹೇಳೋದಾದರೆ, ನಾನು ಮತ್ತು ನೀವು ಯಾವಾಗ ದೇವರಿಂದ ಹುಟ್ಟಿದ್ವಿ, ತಿರುಗಿ ಹುಟ್ಟಿದ್ವಿ, ಆಗ ಪ್ರೈಸ್ ಬಿಟ್ಟು ಗಾಡ್ ಒಂದು ಗುಡ್ ನ್ಯೂಸ್ ಏನಂತಂದರೆ, ನಿಮ್ಮ ಹಣೆಪಟ್ಟಿ ಇದೆಯಲ್ಲ, ಪಾಪಿಗಳು ಎಂಬ ಹಣೆಪಟ್ಟಿ, ಆ ಹಣೆಪಟ್ಟಿ ಕ್ಯಾನ್ಸಲ್ ಆಗಿ ನಾಶವಾಗಿ ಈಗ ನಿಮ್ಮ ಹಣೆಪಟ್ಟಿ ಮತ್ತು ನನ್ನ ಹಣೆಪಟ್ಟಿ ಬಂದು ಪಾಪಿಗಳಲ್ಲ, ಬದಲಾಗಿ ನೀತಿವಂತರು ಎಂಬುದಾಗಿ. ವಾವ್, ನೀತಿವಂತರು, ನೀತಿವಂತರು, ನೀವು ನೀತಿವಂತರು. ಮತ್ತೊಂದು ರೀತಿ ಹೇಳೋದಾದರೆ, ನೀತಿವಂತರು ಅಂತಂದರೆ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ದೇವರಿಗೂ ನಿಮಗೂ ಮಧ್ಯದಲ್ಲಿ ಯಾವುದೇ ವಿಧವಾದ ದಂಡನ ತೀರ್ಪಿನ ಭಯವಿಲ್ಲದೆ, ಅಥವಾ ಯಾವುದೇ ಶಿಕ್ಷೆಯ, ಯಾವುದೇ ದ್ವೇಷದ ಅಥವಾ ನರಕದ ಯಾತನೆಯ ಯಾವುದೇ ಭಯವಿಲ್ಲದೆ, ತಪ್ಪಿತಸ್ಥ ಮನೋಭಾವನೆ ಇಲ್ಲದೆ ದೇವರೊಂದಿಗೆ ಸರಿಸಮಾನವಾಗಿ ದೇವರೊಂದಿಗೆ ಜೀವಿಸುವಂಥದ್ದು. ಹಲೋ, ಯಾಕೆಂದರೆ ಮೊದಲಾದರೆ ಆದಮನ ಮೂಲಕ, ಮೊದಲನೆಯ ಆದಮನ ಮೂಲಕ ನಾವೇನು ಬಂದಿದ್ವಿ, ಆಗ ನಮ್ಗೆ ಭಯ ಇತ್ತು. ಯಾಕೆಂದರೆ ಆ ಆದಮನು ಮಾಡಿದ ಪಾಪದ ನಿಮಿತ್ತವಾಗಿ ದೇವರಿಗೂ ನಮಗೂ ಮಧ್ಯದಲ್ಲಿ ಒಂದು ಕಂದಕ ಇತ್ತು, ನರಕದ ಯಾತನೆ, ದ್ವೇಷ,
ದೇವರು ದಂಡನ ತೀರ್ಪನ್ನು ಕೊಡಲಿಕ್ಕಿದ್ರು. ಇವೆಲ್ಲವನ್ನ ನಾವು ಅನುಭವಿಸಬೇಕಾಗಿತ್ತು. ಬಟ್ ಆದರೆ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಆದರೆ ಒಂದು ಮುಖ್ಯವಾದ ಕಾರ್ಯ ಏನಂತಂದ್ರೆ, ಪ್ರೈಸ್ ಗಾಡ್, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ಯಾವುದೇ ಕಾರಣಕ್ಕೂ ಆ ದಂಡನ ತೀರ್ಪಿಲ್ಲ, ಆ ಶಿಕ್ಷೆ ಇಲ್ಲ, ಆ ಯಾತನೆ ಇಲ್ಲ. ಯಾಕೆಂದರೆ ಅವುಗಳೆಲ್ಲವನ್ನ ನನ್ನನ್ನು ಮತ್ತು ನಿಮ್ಮನ್ನು ಪ್ರೀತಿ ಮಾಡುವಂತಹ ತಂದೆಯಾದ ದೇವರು ಅವುಗಳೆಲ್ಲವನ್ನ ತೆಗೆದು ತನ್ನ ಮಗನ ಮೇಲೆ ಹಾಕಿ, ಥ್ಯಾಂಕ್ ಗಾಡ್, ವೆರಿ ವೆರಿ ಇಂಪಾರ್ಟೆಂಟ್, ತನ್ನ ಮಗನ ಮೇಲೆ ಹಾಕಿ ತನ್ನ ಮಗನಲ್ಲಿದ್ದಂತಹ ವಿದ್ಯತ್ವದ ದೇವರ ಸ್ವಭಾವವನ್ನು ನಮ್ಮೊಳಗಡೆ ನೆಲೆಗೊಳಿಸಿದ್ದಾರೆ. ಈಗ ನಮ್ಮೊಳಗಡೆ ಪಾಪದ ಸ್ವಭಾವ ಇಲ್ಲ, ಬದಲಾಗಿ ದೇವರನ್ನು ಪ್ರೀತಿಸುವಂತಹ, ದೇವರ ಕಾರ್ಯಗಳನ್ನು ಹೆಚ್ಚೆಚ್ಚಾಗಿ ಮಾಡಲಿಕ್ಕಾಗಿ ಹಾತೊರೆಯುವಂತಹ, ಪ್ರೀತಿಯಲ್ಲಿ ಜೀವಿಸುವಂತಹ ಅಂಥ ಸ್ವಭಾವವಾಗಿರುವ ದೇವರ ಸ್ವಭಾವವನ್ನು, ನೀತಿಯ ಸ್ವಭಾವವನ್ನು ನಾವೆಲ್ಲರೂ ಕೂಡ ನಮ್ಮ ಆತ್ಮದಲ್ಲಿ ಹೊಂದಿದವರಾಗಿದ್ದೇವೆ. ಸೊ ಆ ಸ್ವಭಾವ ನಮ್ಮಲ್ಲಿ ಇರೋದ್ರಿಂದ, ಪ್ರೈಸ್ ಬಿಟ್ಟು ಗಾಡ್, ಬೈಬಲ್ ಹೇಳ್ತದೆ, ನೀವು ಕ್ರಿಸ್ತನಲ್ಲಿ ಇರೋದ್ರಿಂದ ನೀವು ಹಳೆಯ ಸೃಷ್ಟಿಗಳಲ್ಲ, ನೂತನ ಸೃಷ್ಟಿಗಳಾಗಿದ್ದೀರಿ. 2 ಕೊರಿಂಥರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 17 ಓದಿ. ಮೈಕ್ ತೆಗೆದುಕೊಳ್ಳಿ. 2 Corinthians chapter 5 verse 17. ಓದಿ. ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ, ಯೇಸು ಕ್ರಿಸ್ತರಲ್ಲಿ ಇದ್ರೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ, ನೂತನ ಸೃಷ್ಟಿಯಾಗಿದ್ದಾನೆ. ಆಮೇಲೆ ಹಳೆಯದೆಲ್ಲ ಅಳಿದು ಹೋಗುತ್ತದೆ. ಹಳೆಯದೆಲ್ಲ ಅಳಿದು ಹೋಯ್ತು. ಹಳೆಯದಲ್ಲಿ ಕೆಲವಲ್ಲ, ಹಳೆಯದೆಲ್ಲ ಅಳಿದು ಹೋಯ್ತು. ಹೊಸದಿದೋ ಜನ್ಮ ತಳೆದಿದೆ. ಹೊಸದಿದೋ ಜನ್ಮ ತಳೆದಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್, ಪ್ರೈಸ್ ಗಾಡ್. ನೀವು ಒಂದ್ಸಲ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟ ಮೇಲೆ ಇನ್ನು ಮುಂದೆ ನೀವು ನೂತನ ಸೃಷ್ಟಿಗಳಾಗ್ತೀರಿ. ಕರೆಕ್ಟಾ? ಹೌದಲ್ವಾ? ಸಾರಿ, ನೋ, ನೀವು ನೂತನ ಸೃಷ್ಟಿಗಳಾಗಲ್ಲ, ನೂತನ ಸೃಷ್ಟಿಗಳಾಗಿದ್ದೀರಿ. ಇನ್ನು ಮುಂದೆ ನೂತನ ಸೃಷ್ಟಿಗಳಾಗೋದಿಲ್ಲ. ಈಗ ನೂತನ ಸೃಷ್ಟಿ ಆಗಿದ್ದೀರಿ. ಅದನ್ನಾಗಿದ್ದಲ್ಲಿ ಹೇಳ್ತಿರುವಂಥದ್ದು, ಒಬ್ಬನು ಯೇಸು ಕ್ರಿಸ್ತಲ್ಲಿದ್ದರೆ ಅವನು ಈಗಾಗಲೇ ನೂತನ ಸೃಷ್ಟಿಯಾಗಿದ್ದಾನೆ, ಯಾಗುತ್ತಾನೆ ಅಲ್ಲ. ಮತ್ತೊಂದು ಹೇಳೋದಾದರೆ, ಆ ವಾಕ್ಯನ ಪ್ರೈಸ್ ಎಷ್ಟೋ ಸಲ ಓದುವಾಗಲೂ ಕೂಡ ಒಳ್ಳೆ ಹೊಸ ಹೊಸ ನಿಧಿಯನ್ನು ಕೆದಕುವಂಥ ರೀತಿಯಲ್ಲಿ ಆ ವಾಕ್ಯ ನಿಮಗೇನು ತಿಳಿಸ್ತದೆ? ನೀವು ಒಂದು ಸಲ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಬಿಟ್ಟ ತಕ್ಷಣವೇ, ಪ್ರೈಸ್ ಗಾಡ್, ನಿಮ್ಮ ಸ್ವಭಾವ ಅಂದರೆ ನಿಮ್ಮ ಹೊರಗಿನ ಕಾರ್ಯಗಳು ಚೇಂಜ್ ಆಗ್ತಾಯಿಲ್ಲ, ನಿಮ್ಮ ಆಲೋಚನೆ ಚೇಂಜ್ ಆಗ್ತಾಯಿಲ್ಲ. ಕುಡಿಯುವಂಥ ವ್ಯಕ್ತಿ ಯೇಸುವಿನ ಬಳಿಗೆ ಬಂದ, ಬಟ್ ಅವನು ಯೇಸುವನ್ನು ತನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ಕೊಂಡ, ಬಟ್ ಅವನು ಕುಡಿಯೋದು ಬಿಡಬೇಕು ಅಂತ ಏನೇ ಡಿಸೈಡ್ ಮಾಡಿಲ್ಲ. ಆದರೂ ಕೂಡ ಬೈಬಲ್ ಹೇಳ್ತದೆ, ಯೇಸು ಕ್ರಿಸ್ತರಲ್ಲಿ ತನ್ನ ವಿಶ್ವಾಸವನ್ನು ಅವನು ಯಾವಾಗ ವ್ಯಕ್ತಪಡಿಸ್ತಾನೋ, ಯೇಸುವೇ ನೀವೇ ನನ್ನ ಪ್ರಭು ಎಂಬುದಾಗಿ ಅವನು ಯಾವಾಗ ಬಾಯಿ ನಿವೇದಿಸ್ತಾನೋ, ಥ್ಯಾಂಕ್ ಗಾಡ್, ಹೃದಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಮಾಡಿರುವಂಥ ಕಾರ್ಯಗಳನ್ನು ಒಪ್ಪಿಕೊಂಡು ನಂಬಿ ಬಾಯಿ ನಿವೇದಿಸ್ತಾನೋ, ಅದೇ ಕ್ಷಣದಲ್ಲಿ ಅವನು ನೂತನ ಸೃಷ್ಟಿಯಾಗುತ್ತಾನೆ ಅಲ್ಲ, ನೂತನ ಸೃಷ್ಟಿಯಾಗಿದ್ದಾನೆ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದ್ಸಲ ನೂತನ ಸೃಷ್ಟಿ ಆದಮೇಲೆ ಹಳೆಯ ಸಂಗತಿಗಳೆಲ್ಲ ಅಳೆದು ಹೋಯ್ತು. ಹಾಗಾದರೆ ನೀವು ಯೇಸುವಿನ ಸ್ವೀಕಾರ ಮಾಡ್ಕೊಂಡ ತಕ್ಷಣ, ಪ್ರೈಸ್ ಗಾಡ್, ಮೊದಲು ಏನೆಲ್ಲ ಕಲ್ತ್ಕೊಂಡು ಬಂದಿದ್ದೀರಿ ಲೋಕದಲ್ಲಿ, ಹೊಟ್ಟೆ ಕಿಚ್ಚುಪಡೋದು, ಹಾಗೆತನ ಪಡೋದು, ಡಿಚ್ಕು ಜಗಳ ಆಡೋದು, ಇರೋ ಗಾಯನ ಮತ್ತೆ ಕೆರೆದು ಇನ್ನೂ ಗಾಯ ಮಾಡುವಂಥದ್ದು, ಮನ್ನೊಂದುಕೊಳ್ಳುವಂಥದ್ದು, ಮನ ನೋಯಿಸುವಂಥದ್ದು, ಬೇಸರ ಮಾಡಿಕೊಳ್ಳುವಂಥದ್ದು, ಇಲಿ ಬೋನಿಗೆ ಬೀಳುವಂಥದ್ದು, ಇವುಗಳೆಲ್ಲ ಅದೇ ಕ್ಷಣದಲ್ಲಿ ಅಳೆದೋಯ್ತಾ? ಹಲೋ, ಅದರ ಅರ್ಥ ನೀವು ಯಾವತ್ತು ಯೇಸುವನ್ನು ಸ್ವೀಕರಿಸ್ಕೊಂಡ್ರಿ ಅವತ್ತೇ ಲಾಸ್ಟ್ ನೀವು ಜಗಳಾಡಿ, ಅವತ್ತಿಂದ ಇವತ್ತುವರೆಗೂ ಜಗಳಾಡಿಲ್ಲ. ಕರೆಕ್ಟಾ? ಅವತ್ತಿಂದ ಇವತ್ತುವರೆಗೂ ಮನ್ನೊಂದ್ಕೊಂಡಿಲ್ಲ, ಆವತ್ತಿಂದ ಇವತ್ತುವರೆಗೂ ಸುಳ್ಳು ಹೇಳಿಲ್ಲ, ಆವತ್ತಿಂದ ಇವತ್ತುವರೆಗೂ ಕೆಟ್ಟದನ್ನು ಆಲೋಚನೆ ಮಾಡಲಿಲ್ಲ, ಆವತ್ತಿಂದ ಇವತ್ತುವರೆಗೂ ಯಾವನು ಬರೀ ದೇವ್ರ ವಾಕ್ಯ ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡಿಲ್ಲ. ಹೌದಾ? ಮೊದಲಿಗಿಂತ ಹೆಚ್ಚಿಗೆ ಮಾಡ್ತೀವಿ. ಯೇಸುವನ್ನು ಸ್ವೀಕಾರ ಮಾಡ್ಕೊಂಡ್ಮೇಲೆ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಯಾಕೆ? ಯೇಸುನ ನಂಬಿಟ್ಟೆ, ನನ್ನ ಮಗಳನ್ನ ಯಾರು ಮದುವೆ ಮಾಡ್ಕೋತಾರೆ, ನನ್ನ ಮಗನಿಗೆ ಯಾರು ಹುಡುಗಿ ಕೊಡ್ತಾರೆ, ಮೊದಲು ಆಲೋಚನೆಗಳಿರಲಿಲ್ಲ. ಬೇರೆ ಬೇರೆ ಸಮಸ್ಯೆಗಳಿದ್ವು, ಈಗ ಸಮಸ್ಯೆಗಳ ಜೊತೆಲಿ ಇನ್ನೊಂದು ಆಲೋಚನೆ ಸೇರ್ಕೊಳ್ತದೆ ಅನೇಕರಿಗೆ.
ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್. ಒಂದು ತಿಳ್ಕೊಳ್ಳಿ, ಥ್ಯಾಂಕ್ ಗಾಡ್. ಒಂದು ಸಲ ಪ್ರಭು ಯೇಸು ನೀವು ಸ್ವೀಕಾರ ಮಾಡ್ಕೊಂಡ್ಮೇಲೆ ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಬದಲಾವಣೆ ಅದೇ ಕ್ಷಣದಲ್ಲಿ ಆಗೋದಿಲ್ಲ. ನಿಮ್ಮ ಆಲೋಚನೆಗಳು ಯಾವುದೇ ಕಾರಣಕ್ಕೂ ಅದೇ ಕ್ಷಣ ಚೇಂಜ್ ಆಗೋದಿಲ್ಲ. ಯಾಕೆಂದರೆ ವೆರಿ ವೆರಿ ಇಂಪಾರ್ಟೆಂಟ್, ದೇವರು ಮನುಷ್ಯನನ್ನು 3 ಭಾಗಗಳನ್ನು ಸೃಷ್ಟಿ ಮಾಡಿದ್ದಾರೆ. ಯಾವ್ಯಾವುದು? ಆತ್ಮ, ಪ್ರಾಣ, ಶರೀರ. ಆತ್ಮ, ಪ್ರಾಣ, ಶರೀರ. ಪ್ರಿಯರೇ, ನಿಜವಾದ ನೀವು ಶರೀರನೂ ಅಲ್ಲ, ಪ್ರಾಣನೂ ಅಲ್ಲ, ನೀವು ಆತ್ಮಗಳಾಗಿದ್ದೀರಿ, ಆತ್ಮದ ಮನುಷ್ಯನಾಗಿದ್ದೀರಿ, ಆತ್ಮಸ್ವರೂಪಿಯಾಗಿದ್ದೀರಿ. ಯಾಕೆಂದರೆ ದೇವರು ಆತ್ಮಸ್ವರೂಪಿಯಾಗಿದ್ದಾರೆ. ಆತ್ಮಸ್ವರೂಪಿಯಾದ ದೇವರು ನಿಮ್ಮನ್ನು ಮತ್ತು ನನ್ನನ್ನು ಆತ್ಮಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಗಾಡ್, ನಾನು ಮತ್ತು ನೀವು ಮೊದಲನೆಯ ಆದಮಲ್ಲಿದ್ದಾಗ ಆತ್ಮಸ್ವರೂಪಿಗಳಾದ ನಾವು ಪಾಪಿಗಳಾಗಿದ್ವಿ. ಈಗ ಪ್ರಭು ಯೇಸುವನ್ನು ಸ್ವೀಕರಿಸ್ಕೊಂಡ ಮೇಲೆ, ಅವರನ್ನು ಸ್ವೀಕರಿಸ್ಕೊಂಡ ಮೊದಲು ಪಾಪಿಗಳಾಗಿದ್ದು ಮಾತ್ರವಲ್ಲ, ದೇವರ ಸಂಬಂಧವನ್ನು ಕಡ್ಕೊಂಡು ನಾವೆಲ್ಲರೂ ಕೂಡ ಮರಣದ ಅವಸ್ಥೆಯಲ್ಲಿದ್ವಿ. ಬಟ್ ಆದರೆ ಈಗ ಪ್ರಭು ಯೇಸು ಕ್ರಿಸ್ತರು ಆತ್ಮಸ್ವರೂಪಿಯಾಗಿ ನನ್ನ ಆತ್ಮದಲ್ಲಿ ಬಂದು ಯಾವಾಗ ನೆಲೆಗೊಂಡ್ರು, ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಮನಸ್ಸಲ್ಲಿ ಬರಲಿಲ್ಲ, ಅವರು ಪ್ರಾಣದಲ್ಲಿ ಬರಲಿಲ್ಲ, ಅಥವಾ ನನ್ನ ಶರೀರದಲ್ಲಿ ಬರಲಿಲ್ಲ. ಅವರು ಬಂದಿದ್ದು ಈ 3 ಭಾಗಗಳಲ್ಲಿ ಒಂದು ಭಾಗಕ್ಕೆ ಮಾತ್ರ, ಆತ್ಮಕ್ಕೆ. ಯಾವಾಗ ಪ್ರಭು ಯೇಸು ಆತ್ಮಸ್ವರೂಪಿಯಾಗಿ ಪವಿತ್ರಾತ್ಮರಾಗಿ ನನ್ನ ಆತ್ಮದಲ್ಲಿ ಬಂದು ನನ್ನಲ್ಲಿ ಬಂದು ನೆಲೆಗೊಂಡ್ರು, ನನ್ನ ಆತ್ಮ ನೂತನ ಸೃಷ್ಟಿಯಾಯಿತು ಹೊರತು ನನ್ನ ಪ್ರಾಣ ಇನ್ನೂ ಹೊಸದಾಗಿಲ್ಲ, ನನ್ನ ಶರೀರ ಕೂಡ ಇನ್ನೂ ಹೊಸದಾಗಿಲ್ಲ. ಅರ್ಥ ಆಗ್ತದೆಯಾ? ನನ್ನ ಆತ್ಮ ಮಾತ್ರ ಹೊಸದಾಗಿದ್ದು. ಮತ್ತೊಂದು ರೀತಿ ಹೇಳೋದಾದರೆ, ನಾನು ಹೊಸಬನಾದೆ, ನಾನು ಅಳಬನಾಗಿದ್ದೆ, ಪಾಪಿಯಾಗಿದ್ದೆ, ದೇವರನ್ನು ಧಿಕ್ಕರಿಸುವ ವ್ಯಕ್ತಿಯಾಗಿದ್ದೆ, ಕೆಟ್ಟ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಆ ಮೂಲ ಬೇರು, ಪಾಪದ ಮೂಲ ಬೇರನ್ನು ಹೊಂದಿದವನಾಗಿದ್ದೆ. ಬಟ್ ಆದರೆ ಈಗ ಆ ಬೇರು, ಆ ಬುಡ ಸಮೇತ ಕಿತ್ತು ಹೊರಡ ಬಂದು ನನ್ನ ಒಳಗಡೆ ಇರುವಂಥ ಬೇರು ನೀತಿಯ ಬೇರಾಗಿದೆ, ದೇವರ ಸ್ವಭಾವವಾಗಿದೆ. ದೇವರನ್ನು ಪ್ರೀತಿ ಮಾಡಬೇಕು, ದೇವರಿಗಾಗಿ ಜೀವಿಸಬೇಕು, ನಾವು ಸದಾಕಾಲ ಪ್ರೀತಿಯಲ್ಲಿ ಜೀವಿಸಬೇಕು. ಅದೆಲ್ಲ ಸ್ವಭಾವಗಳು ನನ್ನ ಒಳಗಡೆ, ನನ್ನ ಆತ್ಮದಲ್ಲಿ ನೆಲೆಗೊಂಡಿದೆ. ಏಕೆಂದರೆ ದೇವರು ನನ್ನ ಆತ್ಮದಲ್ಲಿ ನೆಲೆಗೊಂಡಿದ್ದಾರೆ. ನನ್ನ ಆತ್ಮ, ಪ್ರೈಸ್ ಬಿಡಿ ಗಾಡ್, ಪ್ರಭು ಯೇಸುವಿನ ಆತ್ಮದೊಂದಿಗೆ ಒಂದಾಗಿರೋದ್ರಿಂದ ನಾನು ತಂದೆ ಬಳಿಗೆ ಹೋಗುವಾಗ ತಂದೆ ನೋಡುವಂಥದ್ದು ನಾಗೇಂದ್ರ ಗೌಡ ಬರ್ತದೆ ಎಂಬುದಾಗಿ ಹೇಳೋದಿಲ್ಲ. ತಂದೆ ನೋಡುವಂಥದ್ದು ನನ್ನ ಮಗನೇ ಬರ್ತಾ ಇದ್ದಾನೆ. ಯಾಕೆಂದರೆ ನಾನು ಕ್ರಿಸ್ತ ಯೇಸುವಿನಲ್ಲಿ ಮರೆಯಾಗಿಬಿಟ್ಟಿದ್ದೇನೆ. ಅರ್ಥ ಆಗ್ತದೆಯಾ? ನಾನು ಮತ್ತು ನೀವು, ಪ್ರೈಸ್ ಬಿಡಿ ಗಾಡ್, ಕ್ರಿಸ್ತ ಯೇಸುವಿನಲ್ಲಿ ನಾವು ಒಂದಾಗಿದ್ದೇವೆ. ಈಗ ನಾನು ತಂದೆ ಬಳಿಗೆ ಹೋಗುವಾಗ ನನ್ನ ಮಗಳು ಬರ್ತಾ ಇದ್ದಾನೆ, ನನ್ನ ಮಗ ಬರ್ತಾ ಇದ್ದಾನೆ ಅಲ್ಲ, ಬದಲಾಗಿ ಪ್ರೈಸ್ ಗಾಡ್ ನಾವೆಲ್ಲರೂ ಯೇಸು ಕ್ರಿಸ್ತರಲ್ಲಿ ಇರೋದ್ರಿಂದ ನನ್ನ ಮಗನಾದ ಪ್ರಭು ಯೇಸು ಬರ್ತಾ ಇದ್ದಾನೆ. ಅರ್ಥ ಆಗ್ತದೆಯಾ? ಹಲೋ? ಯಾಕೆ ನೀವಾಗಿ ಹೋದ್ರಿ, ನಿಮ್ಮ ಅನೇಕ ನಕಾರಾತ್ಮಕ ಕಾರ್ಯಗಳು ನಿಮ್ಮನ್ನು ತಡೆಗಟ್ಟಬೋದು. ಬಟ್ ನೀವು ಕ್ರಿಸ್ತ ಯೇಸುವಿನಲ್ಲಿ ಇರೋದ್ರಿಂದ, ಕ್ರಿಸ್ತ ಯೇಸುವಿನ ವಿಧೇಯತ್ವದಲ್ಲಿ ನೀವು ವಿಶ್ವಾಸವಿಟ್ಟಿರೋದ್ರಿಂದ ನೀವು ನೀತಿವಂತರಾಗಿದ್ದೀರಿ ಹೊರತು ನಿಮ್ಮ ಪುಣ್ಯ ಕಾರ್ಯಗಳಿಂದಲ್ಲ. ಅರ್ಥ ಆಗ್ತದೆಯಾ? ಹಲೋ? ಸೊ ಈಗ ಆ 3 ಭಾಗಗಳಲ್ಲಿ ಆತ್ಮ, ಪ್ರಾಣ, ಶರೀರ. ಆ ಆತ್ಮ, ಪ್ರಾಣ, ಶರೀರದಲ್ಲಿ ಪ್ರೈಸ್ ಗಾಡ್ ಆತ್ಮ ಮಾತ್ರ ಹೊಸದಾಯಿತು. ಆತ್ಮ ಅಂದರೆ ಯಾರು? ಆತ್ಮ ಅಂದರೆ ಯಾರು? ನೀವಾಗಿದ್ದೀರಿ. ನೀವು ಶರೀರನೂ ಅಲ್ಲ, ಪ್ರಾಣನೂ ಅಲ್ಲ, ಅಂದರೆ ಮನಸ್ಸಲ್ಲ, ನೀವು ಆತ್ಮವಾಗಿದ್ದೀರಿ. ಆತ್ಮವಾಗಿರುವ ನೀವು ಮನಸ್ಸನ್ನು ಅಂದರೆ ಪ್ರಾಣವನ್ನು ಹೊಂದಿ ಶರೀರ ಎಂಬ ಮನೆ ಒಳಗೆ ವಾಸ ಮಾಡ್ತಾ ಇದ್ದೀರಿ. ಶರೀರ ಎಂಬುದು ಒಂದು ಮನೆ. ಈಗ ಒಂದು ಸಲ ಯೇಸು ಕ್ರಿಸ್ತು ನಿಮ್ಮ ಒಳಗಡೆ ಬಂದ ಮೇಲೆ, ಮೈ ಗಾಡ್ ಬ್ಯೂಟಿಫುಲ್, ನಿಮ್ಮ ಆತ್ಮ ಹೊಸದಾಗೋಯ್ತು. ಶರೀರ ಮಧ್ಯದಲ್ಲಿ ಪ್ರಾಣ, ಈ ಕಡೆ ಆತ್ಮ. ಆತ್ಮ ಸಂಪೂರ್ಣ ಹೊಸದಾಯಿತು. ಬಟ್ ಆದರೆ ಈಗ ನಿಮ್ಮ ಪ್ರಾಣ, ಪ್ರೈಸ್ ಬಿಡಿ ಗಾಡ್, ಇನ್ನು ಮುಂದೆ ಹೊಸದಾಗಿ ಮಾರ್ಪಾಡಾಗಬೇಕಾಗಿರುವಂಥದ್ದು. ಪ್ರಾಣ ಅಂದರೆ ನಿಮ್ಮ ಮನಸ್ಸು. ನಿಮ್ಮ ಶರೀರ, ಥ್ಯಾಂಕ್ ಗಾಡ್, ಈಗ ಹೊಸದಾಗೋಗೋದಿಲ್ಲ, ಬದಲಾಗಿ ಪ್ರಭು ಯೇಸುವಿನ ಬರೋಣದಲ್ಲಿ ಈ ಶರೀರ ಥ್ಯಾಂಕ್ ಗಾಡ್ ರೂಪಾಂತರಗೊಂಡು ಮಹಿಮಾನ್ವಿತ ಶರೀರ ಹೊಂದ್ಕೊಳ್ಳುವಂಥದ್ದು. ಅದು ನಾವು ಈ ಲೋಕ ಬಿಟ್ಟೋದ್ಮೇಲೆ ನೆರವೇರುವಂಥದ್ದು. ನಿಮ್ಮ ಗಮನ ಆತ್ಮದ ಕಡೆ ಗಮನ ಕೊಡೋಂಗಿಲ್ಲ. ಆತ್ಮ ಈಗಾಗಲೇ ಹೊಸದಾಗಿದೆ. ಶರೀರದ ಕಡೆನೂ ಕೂಡ ಗಮನ ಕೊಡೋಂಗಿಲ್ಲ. ಶರೀರ ಯೇಸುವಿನ ಬರೋಣದಲ್ಲಿ ಥ್ಯಾಂಕ್ ಗಾಡ್ ಅದು ರೂಪಾಂತರಗೊಂಡು ಬೇರೊಂದು ಶರೀರವನ್ನು ಮಾರ್ಪಾಡಾಗುವಂಥದ್ದು. ಬಟ್ ಈಗ ನೀವು ಗಮನ ಕೊಡಬೇಕಾಗಿರೋದೇನಂತಂದರೆ, ನಿಮ್ಮ ಜೀವನ ಪೂರ್ತಿ ನಿಮ್ಮ ಪ್ರಾಣದ ಬಗ್ಗೆ, ನಿಮ್ಮ ಮನಸ್ಸಿನ ಬಗ್ಗೆ ಮಾತ್ರ ನೀವು ಗಮನ ಕೊಡಬೇಕು. ಯಾಕೆಂದರೆ ನಿಮ್ಮ ಮನಸ್ಸಾಗಿದೆ ಪ್ರಿಯರೇ, ಈಗ ಬದಲಾವಣೆ ಆಗಬೇಕಾಗಿರುವಂಥದ್ದು. ನಿಮ್ಮ ಮನಸ್ಸು ಮೊದಲು, ಥ್ಯಾಂಕ್ ಗಾಡ್, ನಿಮ್ಮ ಶರೀರದ ಪಂಚೇಂದ್ರಗಳೇನಿದ್ವು, 5 ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳಿಗೆ ತಕ್ಕಂತೆ ನಿಮ್ಮ ಮನಸ್ಸು ನಿರ್ಧಾರ ತೆಗೆದುಕೊಳ್ತಾ ಇತ್ತು.
ಯಾಕೆಂದರೆ ನಿಮ್ಮ ಆತ್ಮ ಈಗಾಗಲೇ ದೇವರ ಸಂಪರ್ಕವನ್ನು ಕಳ್ಕೊಂಡು ಸತ್ತೋಗಿತ್ತು. ನಿಮ್ಮ ಮನಸ್ಸಿಗೆ ತಕ್ಕಂತೆ ನೀವು ಜೀವಿಸ್ತಾ ಇದ್ರಿ. ಆದರೆ ಆದಮನು ಪಾಪವನ್ನು ಮಾಡುವಂಥ ಮೊದಲು ಅವನು ಥ್ಯಾಂಕ್ ಗಾಡ್ ಆತ್ಮಸ್ವರೂಪ ದೇವರು ಅವನು ಹೊರಡಿದ್ದುದರಿಂದ ಆ ದೇವರಿಂದ ಸಲಹೆ ಪಡ್ಕೊಂಡು ಸಲಹೆ ಅಲ್ಲ ಸೂಚನೆ ಪಡ್ಕೊಂಡು ಅದು ತಕ್ಕಂತೆ ಮನಸ್ಸಲ್ಲಿ ನಿರ್ಧಾರ ತೆಗೆದುಕೊಂಡು ಆಲೋಚಿಸಿ ನಿರ್ಧಾರ ತೆಗೆದುಕೊಂಡು ತನ್ನ ಶರೀರವನ್ನು ಆ ದಿಕ್ಕಿನಲ್ಲಿ ಕಾರ್ಯ ಮಾಡುವಂತೆ ಮಾಡ್ತಾ ಇದ್ದ. ಬಟ್ ಆದರೆ ಅವನ ಅವಿಧತ್ವದಿಂದ ಯಾವಾಗ ಆತ್ಮಸ್ವರೂಪಿಯಾದ ದೇವರ ಸಂಪರ್ಕವನ್ನು ಕಳ್ಕೊಂಡು ಅವನು ಸತ್ತವನಾದ್ನೋ, ಈಗ ಬರೀ ಮನಸ್ಸಿನಿಂದ ಮಾತ್ರ ಜೀವಿಸುವ ವ್ಯಕ್ತಿ ಆದ. ಪಂಚೇಂದ್ರಿಯಗಳು ಏನು ಹೇಳ್ತದೋ ಅದರ ಪ್ರಕಾರ ಆಲೋಚನೆ ಮಾಡುವಂಥದ್ದು. ಆ 100 ಆಲೋಚನೆಗಳಲ್ಲಿ ಯಾವುದು ಒಂದು ಒಳ್ಳೆಯ ಆಲೋಚನೆ ಎಂಬುದಾಗಿ ಅನಿಸ್ತದೋ ಅದು ಕೂಡ ಕೆಟ್ಟದಾಗಿರ್ತದೆ. ಆ ಒಳ್ಳೆಯ ಆಲೋಚನೆ ಎಂಬುದಾಗಿ ಭಾವಿಸಿ ಅದಕ್ಕನುಗುಣವಾಗಿ ಶರೀರವನ್ನು ಅದಕ್ಕೆಲ್ಲ ಮುನ್ನಡೆಸ್ತಾ ಇದ್ದ. ಬಟ್ ಈಗ ಥ್ಯಾಂಕ್ ಗಾಡ್ ನಾನು ಮತ್ತು ನೀವು ಪ್ರಭು ಯೇಸುವನ್ನು ಹೊಂದಿರೋದ್ರಿಂದ, ಹೌ ಬ್ಯೂಟಿಫುಲ್, ಥ್ಯಾಂಕ್ ಯು ಲಾರ್ಡ್. ಈಗ ನನ್ನ ಮನಸ್ಸು ಮೊದಲಿಂದಲೇ ಯೇಸುವಿನ ಸಹವಾಸ ಇಲ್ಲದೆ ನಾವು ಪಾಪಿಗಳಾಗಿದ್ದ ಸಂದರ್ಭದಲ್ಲಿ ಆತ್ಮದ ಸಂಪರ್ಕವನ್ನು ಕಡ್ಕೊಂಡು ಬರೀ ಶರೀರದ ಪಂಚೇಂದ್ರಿಯಗಳಿಗೆ ಅನುಗುಣವಾಗಿ ನನ್ನ ಮನಸ್ಸು ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ನನ್ನ ಶರೀರವನ್ನು ಕಾರ್ಯ ಮಾಡುವಂಥದ್ದು. ಬರೀ 2 ಭಾಗ ಮಾತ್ರ ಕಾರ್ಯ ಮಾಡ್ತಾ ಇದ್ದು. ಹಲೋ, ಶರೀರದ ಪಂಚೇಂದ್ರಿಯಗಳು ಏನು ಹೇಳ್ತದೋ ಅದ್ರ ಪ್ರಕಾರ ಮನಸ್ಸು ಆಲೋಚನೆ ಮಾಡಿಕೊಂಡು ಆತ್ಮಸ್ವರೂಪಿಯ ನನ್ನನ್ನು ಕೂಡ ಜಸ್ಟ್ ಒಟ್ಟಿಗೆ ಅದೇ ಕೆಲಸ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು. ಬಟ್ ಈಗ ನಾನು ತಿರುಗುಟ್ಟಿರೋದ್ರಿಂದ, ನನ್ನ ದೇವರ ಮಗುವಾಗಿರೋದ್ರಿಂದ, ಪ್ರೈಸ್ ಬಿ ಟು ಗಾಡ್, ಈಗ ನನ್ನ ಕೆಲಸ ಏನಂತಂದರೆ ನನ್ನ ಮನಸ್ಸು ಈಗಾಗಲೇ ಲೋಕವನ್ನು ಕಲ್ತುಬಿಟ್ಟಿದೆ, ಪಂಚೇಂದ್ರಿಯಗಳು ಹೇಳುವುದನ್ನು ಕಲ್ತಿದೆ. ಕಣ್ಣಾರು ನೋಡ್ತಾನೆ, ಓ ಡಾಕ್ಟರ್ ರಿಪೋರ್ಟ್, ಓ ಕ್ಯಾನ್ಸರ್ ಅಂತೆ, ಅದನ್ನೇ ಆಲೋಚನೆ ಮಾಡಿ ಅದ್ರ ಪ್ರಕಾರ ಮೊದಲು ಜೀವಿಸ್ತಾ ಇದ್ವಿ. ನಮಗೆ ಕ್ಯಾನ್ಸರಿಂದ ಬಿಡುಗಡೆ ಮಾಡಲಿಕ್ಕಾಗಿ ಔಷಧಿ, ಡಾಕ್ಟರ್, ಅದು ಇದು ಬಿಟ್ಟರೆ ಯಾವುದೂ ಇರಲಿಲ್ಲ. ಬಟ್ ಈಗಲಾದರೂ ಥ್ಯಾಂಕ್ ಗಾಡ್ ಈವ ನನ್ನ ಶರೀರ ಕ್ಯಾನ್ಸರ್ ಇದೆ ಎಂಬುದಾಗಿ ನನ್ನ ಕಣ್ಣಾರೆ ರಿಪೋರ್ಟ್ ನೋಡಿದ್ರು ಕೂಡ, ಪ್ರೈಸ್ ಬಿ ಟು ಗಾಡ್, ನಾನು ಲೋಕದ ರೀತಿಯಲ್ಲಿ ಔಷಧಿ ಏನು ಹೇಳ್ತದೋ ಅಥವಾ ಡಾಕ್ಟರ್ ಏನು ಹೇಳ್ತಾ ಇದ್ದಾರೋ, ನನ್ನ ಶರೀರ ಏನು ಹೇಳ್ತದೆಯೋ ಅದ್ರ ಪ್ರಕಾರ ಆಲೋಚನೆ ಮಾಡೋ ವ್ಯಕ್ತಿಗಳಲ್ಲ. ಬದಲಾಗಿ ನನಗೆ ಒಂದು ರೋಗ ಬಂತು ಅಂತ ಹೇಳಿದ ತಕ್ಷಣ, ಮೈ ಗಾಡ್, ನಾನು ಮತ್ತು ನೀವು ಕ್ರಿಸ್ತ ಯೇಸುವಿನಲ್ಲಿ ಆತ್ಮದಲ್ಲಿ ಒಂದಾಗಿರೋದ್ರಿಂದ ಪ್ರಭು ಯೇಸು ಆ ರೋಗಕ್ಕಾಗಿ ಏನು ಮಾಡಿದಾರೋ ನಮ್ಮ ಆತ್ಮದ ಕಡೆ ಗಮನ ಕೇಂದ್ರೀಕರಿಸುವಂಥದ್ದು. ನನ್ನ ಆತ್ಮದ ಕಡೆ ಗಮನ ಕೇಂದ್ರೀಕರಿಸುವಾಗ ಪ್ರಭು ಯೇಸು ಹೇಳ್ತಾರೆ, ಹೇ ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನ್ನ ಎಂದು ಕೈ ಬಿಡೋದಿಲ್ಲ. ವೈದ್ಯರಲ್ಲ ನೀನು ಶುಚಿ ಮಾಡಿರುವಂಥವರು, ನಾನು ನಿನ್ನ ಶುಚಿ ಮಾಡಿರುವಂಥ ಶುಚಿಕರ್ತ, ನಾನು ನಿನ್ನ ಒಳಗಡೆ ಇದ್ದೇನೆ, ನಾನು ನಿನ್ನ ಒಳಗಡೆ ಇರೋದ್ರಿಂದ ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್. ಗುಡ್ ನ್ಯೂಸ್ ಏನು ಗೊತ್ತಾ, ನಾನು ಆಲ್ರೆಡಿ ನಿನ್ನ ಶರೀರಕ್ಕೆ ಬಂದಿರುವಂಥ ಕ್ಯಾನ್ಸರ್ ರೋಗವನ್ನು ನಾನು ತೆಗೆದುಕೊಂಡು ನನ್ನ ಶರೀರದಲ್ಲಿ ಹಾಕ್ಕೊಂಡು ನನ್ನ ಶರೀರವನ್ನು ಈಗಾಗಲೇ ಗಾಯ ಮಾಡಿಕೊಂಡಿದ್ದೇನೆ. ಆ ಗಾಯದಿಂದ ನಿನ್ನನ್ನು ಈಗಾಗಲೇ ಗುಣಪಡಿಸಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಅರ್ಥ ಆಗ್ತದೆಯಾ? ಸೊ ಮತ್ತೊಂದು ಹೇಳೋದಾದರೆ, ನಿಮ್ಮ ಮನಸ್ಸು, ಓ ಪ್ರೈಸ್ ಗಾಡ್, ಮೊದಲಿಂದಲೇ ನಿಮ್ಮ ಶರೀರ ಪಂಚೇಂದ್ರಿಯಗಳು ಏನು ಹೇಳ್ತದೋ ಅದ್ರ ಪ್ರಕಾರ ಕೇಳಿ ಅದ್ರ ಪ್ರಕಾರ ನಿರ್ಧಾರ ತೆಗೆದುಕೊಂಡು ನಿಮ್ಮ ಜೀವನವನ್ನು ಯಾತನೆಯ ಕಡೆ ಕರ್ಕೊಂಡು ಹೋಗ್ಲಿಕ್ಕಾಗಿ ಪ್ರಾಕ್ಟೀಸ್ ಆಗಿದೆ ಮೊದಲಿಂದ. ಬಟ್ ಆದರೆ ಈಗ ನಿಮ್ಮ ಮನಸ್ಸನ್ನು ನೀವು ನವೀಕರಣ ಮಾಡಿಕೊಳ್ಬೇಕು. ಹೇಗೆ? ನಿಮ್ಮ ಒಳಗಡೆ ಇರುವಂಥ ಪ್ರಭು ಯೇಸು ನಿಮಗೋಸ್ಕರ ಯಾವುದೆಲ್ಲವನ್ನ ಈಗಾಗಲೇ ಮಾಡಿ ಮುಗಿಸಿದಾರೋ ಅವರ ಕೃಪೆಯಿಂದ ಅದೆಲ್ಲವನ್ನು ದೇವರ ವಾಕ್ಯ ಲಿಖಿತಗೊಳಿಸಿದ್ದಾರೆ. ಆ ದೇವರ ವಾಕ್ಯ ಏನು ಹೇಳ್ತದೋ ಆ ವಾಕ್ಯವನ್ನು ತೆಗೆದುಕೊಂಡು ಪ್ರತಿದಿನ ನೀವು ಬಾಯಿ ತೆಗೆದು ನುಡಿಯೋದ್ರ ಮೂಲಕ ನಿಮ್ಮ ಒಳಗಡಿರುವಂತಹ ಯೇಸು ಕ್ರಿಸ್ತರೊಂದಿಗೆ ಆ ಅನ್ಯೋನ್ಯತೆಯ ಬಾಂಧವ್ಯವನ್ನು, ಆ ಇಂಟಿಮೇಟ್ ರಿಲೇಷನ್ಶಿಪ್, ಆ ಕಮ್ಯೂನಿಯನ್, ಆ ಒಂದು ಸತ್ಸಂಬಂಧದಲ್ಲಿ ದೇವರ ವಾಕ್ಯದ ಮೂಲಕ ನೀವು ಹೆಚ್ಚಿನ ಸಮಯ ಕಾಲ ಕಳೆಯೋದ್ರ ಮೂಲಕ ಪ್ರಭು ಯೇಸು ನಿಮ್ಮನ್ನು ಎಷ್ಟು ಮಟ್ಟಿಗೆ ಪ್ರೀತಿಸ್ತಾರೆ. ಪ್ರಭು ಯೇಸು ನಿಮ್ಮನ್ನು ಪ್ರೀತಿ ಮಾಡೋದ್ರಿಂದ ಈಗಾಗಲೇ ನಿಮಗೋಸ್ಕರ ಏನೆಲ್ಲ ಕಾರ್ಯಗಳು ಮಾಡಿದಾರೋ ಅವುಗಳೆಲ್ಲವನ್ನು ಅವರು ವಾಕ್ಯದಲ್ಲಿ ಲಿಖಿತಗೊಳಿಸಿದ್ದಾರೆ. ಆ ವಾಕ್ಯ ತೆಗೆದುಕೊಂಡು ಪದೇ ಪದೇ ನುಡಿಯೋದ್ರ ಮೂಲಕ ಮತ್ತು ಅದನ್ನು ಕುಳಿತುಕೊಂಡು ಧ್ಯಾನಿಸೋದ್ರ ಮೂಲಕ, ಅದನ್ನು ಉಪಚರಿಸಿಕೊಳ್ಳೋದ್ರ ಮೂಲಕ ಮತ್ತು ಅದನ್ನು ಮೆಲ್ಕಾಕೋದ್ರ ಮೂಲಕ ಈ ರೀತಿ ಪ್ರಭು ಯೇಸುವಿನ ಜೊತೆಲಿ ನೀವು ಹೆಚ್ಚಿನ ಸಮಯ ಕಾಲ ಕಳೆಯುವಾಗ ಈ ರೀತಿ ಕಾರ್ಯದಿಂದಾಗಿ ನಿಮ್ಮ ಮನಸ್ಸನ್ನು ನವೀಕರಣ ಮಾಡ್ಕೊಳ್ತೀರಿ, ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ತೀರಿ. ನಿಮ್ಮ ಮನಸ್ಸು ಯಾವಾಗ ದೇವರ ವಾಕ್ಯದ ಪ್ರಕಾರ ಬದಲಾವಣೆ ಆಗ್ತದೋ ಆಗ ಪ್ರೈಸ್ ಬಿ ಟು ಗಾಡ್ ನಿಮ್ಮ ಶರೀರ, ಮೈ ಗಾಡ್, ದೇವರ ವಾಕ್ಯದ ಪ್ರಕಾರ ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸ್ತದೆ. ಅರ್ಥ ಆಗ್ತದೆಯಾ? ನೀವು ದೇವರ ವಾಕ್ಯ ತೆಗೆದುಕೊಂಡು ನೀವು ಧ್ಯಾನಿಸದೆ ಹೋದರೆ, ಆ ವಾಕ್ಯ ನುಡಿಯದೆ ಹೋದರೆ
ನಿಮ್ಮ ಮನಸ್ಸು ಯಾವತ್ತಿಗೂ ನವೀಕರಣ ಆಗೋದಿಲ್ಲ. ನೀವು ಹೇಳ್ಬೋದು, ನಾನೇನು ತಪ್ಪು ಮಾಡ್ತಾಯಿಲ್ಲ, ಕೆಟ್ಟದ್ದು ಮಾಡ್ತಾಯಿಲ್ಲ, ಅಬ್ಬಾ ಹೆಂಗೋ ಫಸ್ಟ್ ಕ್ಲಾಸ್ ಜೀವಿಸ್ತಾ ಇದ್ದಾನೆ, ಗುಡ್. ಬಟ್ ಅದ್ರ ಪ್ರಭು ಯೇಸು ಹೇಳಿದ್ದಾರೆ, ನಿಮಗೆ ಈ ಲೋಕದಲ್ಲಿ ಕಷ್ಟ ಸಂಕಷ್ಟಗಳು ತಪ್ಪಿದ್ದಲ್ಲ. ಈ ಲೋಕದಲ್ಲಿ ಕಷ್ಟ ಸಂಕಷ್ಟಗಳು ತಪ್ಪಿದ್ದಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಡಿ ಗಾಡ್. 2019 ಕೋವಿಡ್-19 ಬಂತು, ಆಮೇಲೆ 20 ಬಂತು. ಈ ವರ್ಷ ಎಂಥ 420 ಬರ್ತದೆ ಗೊತ್ತಿಲ್ಲ. ಯಾಕೆಂದರೆ ಆಲ್ರೆಡಿ ಜಸ್ಟ್ ಈಗಾಗಲೇ ನ್ಯೂಸ್, ಈಗಾಗಲೇ ಜಸ್ಟ್ ಹೊರದೇಶದಲ್ಲಿ ಯಾವ ದೇಶ ಜಸ್ಟ್ ಮೊದಲು ಅದನ್ನು ಬಿಡುಗಡೆ ಮಾಡಿತ್ತು, ಇವತ್ತು ಕೂಡ ಅದೇ ದೇಶ ಇನ್ನೊಂದು ಯಾವುದೋ CDM MDM ಯಾವುದೊಂದು ಬಿಡುಗಡೆ ಮಾಡಲಿದೆ. ಇವತ್ತು 1000 ಜನರು ಸಾಯ್ತಾ ಇದ್ದಾರೆ, ನ್ಯೂಸಲ್ಲಿ ಇಲ್ಲ. ಯಾವ ಬೇಕಾದ್ರೂ ಅಪ್ಪಳಿಸ್ಬೋದು. ಬಟ್ ಪ್ರೈಸ್ ಬಿಡಿ ಗಾಡ್, ಅಪ್ಪಳಿಸುವಂಥ ಮೊದಲೇ ಥ್ಯಾಂಕ್ ಗಾಡ್, ದೇವರು ಆಲ್ರೆಡಿ ನಮಗೆ ಇವತ್ತು ನಮ್ಮ ಗುರುತನ್ನು, ನಮ್ಮ ಐಡೆಂಟಿಟಿಯನ್ನು ಪ್ರಕಟಪಡಿಸ್ತಾ ಇದ್ದಾರೆ. ಈವನ್ ಅದು 19 ಅಲ್ಲ, 20 ಅಲ್ಲ, 420 ಆದರೂ ಕೂಡ ಪ್ರೈಸ್ ಬಿಡಿ ಗಾಡ್ ಅವುಗಳೆಲ್ಲವನ್ನ ಈಗಾಗಲೇ ತನ್ನ ಶರೀರದಲ್ಲಿ ತೆಗೆದುಕೊಂಡು ಅವುಗಳೆಲ್ಲದರ ಕಥೆಯನ್ನು ಮುಗಿಸಿ, ಮೈ ಗಾಡ್ ನನಗೆ ಸ್ವಸ್ಥತೆ ಸೌಖ್ಯ ಎಂಬ ರಿಪೋರ್ಟನ್ನು ಕೊಟ್ಟಿರುವಂತಹ, ನನ್ನ ಗಾಯಗಳಿಂದ ನಿಮ್ಮನ್ನು ಎಲ್ಲ ರೋಗದಿಂದ ಗುಣಪಡಿಸಿದ್ದೀನಿ ಎಂಬುದಾಗಿ ಹೇಳಿರುವಂಥ ಪ್ರಭು ಯೇಸು ನಿಮ್ಮ ಒಳಗಡೆ ಇರೋದ್ರಿಂದ ಅವರು ಈಗಾಗಲೇ ದೇವರ ವಾಕ್ಯದಲ್ಲಿ ಈಗಾಗಲೇ ರೆಕಾರ್ಡ್ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ನಾನು ಈಗಾಗಲೇ ನಿನ್ನನ್ನು ಗುಣಪಡಿಸಿದ್ದೇನೆ, ಈಗಾಗಲೇ ನಾನು ನಿನ್ನನ್ನು ಗುಣಪಡಿಸಿದ್ದೇನೆ. ಅಷ್ಟು ಮಾತ್ರ ಅಲ್ಲ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಒಂದ್ಸಲ ಪ್ರಭು ಯೇಸು ನಿಮ್ಮ ಒಳಗಡೆ ಬಂದ ಮೇಲೆ ನಿಮ್ಮ ಶತ್ರು ಹಿಂದೊಮ್ಮೆ ಅವನು ನಿಮ್ಮ ಒಡೆಯನಾಗಿದ್ದ, ನನ್ನ ಒಡೆಯನಾಗಿದ್ದ. ಅವನು ಯಾರು? ಸೈತಾನನು. ಬಟ್ ಪ್ರೈಸ್ ಗಾಡ್, ಒಂದು ಗುಡ್ ನ್ಯೂಸ್ ಏನಂತಂದರೆ, ಈಗ ಥ್ಯಾಂಕ್ ಗಾಡ್ ಸರ್ವಶಕ್ತ ದೇವರಾಗಿರುವ ಪ್ರಭು ಯೇಸು ನಿಮ್ಮ ಒಳಗಡೆ ಇರೋದ್ರಿಂದ, ಓಹೋ ರಿಖ ದೀಪ ಶಿಖರಬ, ಈಗ ಅವನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಥ್ಯಾಂಕ್ ಗಾಡ್ ಇನ್ನು ಮುಂದೆ ಯಾವ ಕಾರಣಕ್ಕೂ ಅವನು ನಿಮ್ಮ ಮೇಲಾಗಲಿ ನನ್ನ ಮೇಲಾಗಲಿ ದೊರೆತನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಯಾವ ವಿಧದಲ್ಲಿಯೂ ಕೂಡ ನನಗೆ ಮತ್ತು ನಿಮಗೆ ಕೆಡುಕನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಮ್ಮ ಮನಸ್ಸಿಗೆ ಸಂತೋಷನ ಕೊಡಲಿಕ್ಕೆ ಹೇಳ್ತಲ್ಲ ಪ್ರಿಯರೇ. ಉದಾಹರಣೆಗೆ ಈ ಮನೆಯನ್ನು ಜಸ್ಟ್ ನಿಮ್ಮ ಹೆಸರು ಕೊಡ್ತೇನೆ, ಕೊಡ್ತಾರೆ ಇವರು, ಯಾರೋ ಕೊಡ್ತಾರೆ ಈ ಮನೆಯನ್ನು. ಈ ಮನೆ ನೋಡಿದ್ರೆ ಫಾದರ್ದು ಖರೆ, ಬಟ್ ಅದೇ ನಿಮಗೆ ಈ ಸೈಟ್ ನಂಬರು, ಈ ಮನೆದು ಸೈಜ್ ಏನಿದೆಯೋ ಎಲ್ಲ ಡಾಕ್ಯುಮೆಂಟ್ ಮಾಡಿಕೊಟ್ರೆ ನಂಬ್ತೀರಾ, ನಂಬಲ್ವಾ? ಹಲೋ, ಗೌರ್ಮೆಂಟ್ ಸೀಲು, ರಿಜಿಸ್ಟರ್ಡ್ ಆಫೀಸಲ್ಲಿ ಎಲ್ಲ ಸಿಗ್ನೇಚರ್ ಮಾಡಿದ್ದಾರೆ, ಫಾದರ್ ಸೈನ್ ಮಾಡಿದ್ದಾರೆ. ಫಾದರ್ ಇಲ್ಲ ತನ್ನಲ್ಲಿ ಉದಾಹರಣೆಗೆ ಓಕೆ, ಥ್ಯಾಂಕ್ ಗಾಡ್ ನಿಮ್ಮ ಹೆಸರಿಗೆ ಡಾಕ್ಯುಮೆಂಟ್ ಮಾಡಿಕೊಟ್ರು. ಡಾಕ್ಯುಮೆಂಟ್ ಇದ್ರೆ ನಂಬ್ತೀರಾ? ನಾನು ಕೂಡ ಡಾಕ್ಯುಮೆಂಟ್ ತೋರಿಸ್ತೇನೆ. ಲುಕ್ 10:19 10:19 ಫಾಸ್ಟ್ ಪ್ರೈಸ್ ಗಾಡ್. ಇಗೋ ಸರ್ಪಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ ಮತ್ತು ವಿರೋಧಿಯ ಎಲ್ಲಾ ಶಕ್ತಿಯ ಮೇಲೆ ನಾನು ನಿಮಗೆ ಅಧಿಕಾರ ಕೊಡುತ್ತೇನೆ, ಯಾವುದು ಯಾವ ರೀತಿಯಲ್ಲೂ ನಿಮಗೆ ಕೇಡು ಮಾಡಲಾರದು. ವೆರಿ ಇಂಪಾರ್ಟೆಂಟ್. ಇನ್ನೊಬ್ಬರು ಬೇರೆ ಟ್ರಾನ್ಸ್ಲೇಷನ್ ತೆಗೆದುಕೊಳ್ಳಿ, ಜಸ್ಟ್ ಅಲ್ಲಿ ವಾಕ್ಯ ಇನ್ನೊಂದ್ಸಲ ಓದಿ ಬದ. ನಿಮಗೆ ಇಗೋ ಸರ್ಪಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಹಲೋ ಶತ್ರು, ನಿಮ್ಮ ಶತ್ರು ಯಾರು? ಸೈತಾನನು. ಸೈತಾನ ಯಾರಾಗಿದ್ದ? ಇನ್ನೊಮ್ಮೆ ಯೇಸುವನ್ನ ನೀವು ನಂಬುವಂತ ಮೊದಲು ಅವನು ನಿಮ್ಮ ಒಡೆಯನಾಗಿದ್ದ, ನೀವೆಲ್ಲರೂ ಅವನಿಗೆ ಗುಲಾಮನಾಗಿದ್ರಿ. ಕೇಳಿಸ್ಕೊಳ್ಳಿ ಪ್ರಿಯರೇ, ಇದನ್ನು ಬಿಟ್ರಿ ನಾವೆಷ್ಟೇ ಮಧ್ಯಾಹ್ನ ಪ್ರೇಯರ್ ಮಾಡಿದ್ರು ಕೂಡ ನಿಮಗೆ ಹೀಲಿಂಗೋಸ್ಕರ ಅದ್ಭುತಗಳಾಗೋದಿಲ್ಲ. ಈ ಸತ್ಯ ಅರ್ಥ ಆದರೆ ಮಾತ್ರ ಅದ್ಭುತಗಳಾಗುವಂಥದ್ದು. ಇಲ್ಲಾಂದರೆ ರೋಗ ಹೊತ್ಕೊಂಡು ಬಂದಿದ್ದೀರಿ, ರೋಗದಲ್ಲಿ ಹೋಗ್ತೀರಿ, ಸಮಸ್ಯೆ ಹೊತ್ಕೊಂಡು ಬಂದಿದ್ದೀರಿ, ಸಮಸ್ಯೆಲಿ ಹೋಗ್ತೀರಿ. ಇದು ಅರ್ಥ ಆಗಬೇಕು. ಮೊದಲು ನಮ್ಮ ಶತ್ರು ಈಗ ಸೈತಾನಾಗಿದ್ದಾನೆ, ಬಟ್ ಆಗ ನಮ್ಮ ಶತ್ರು ಆಗಿರಲಿಲ್ಲ, ನಮ್ಮ ಒಡೆಯ. ಆ ಒಡೆಯನ ಅಧೀನದಲ್ಲಿ ಅವನು ಹೇಳ್ದಂಗೆ ಕೇಳ್ಕೊಂಡು ಜೀವಿಸುವಂಥ ಗುಲಾಮರಾಗಿದ್ವಿ. ಬಟ್ ಏಸು ಕ್ರಿಸ್ತರ ಮೂಲಕ ವಾವ್ ಏಸು ಕ್ರಿಸ್ತರ ಮೂಲಕ ಯಾವ ನಮ್ಮ ಒಡೆಯನಾಗಿದ್ನೋ ಆ ಒಡೆಯನು ಈಗಾಗಲೇ ಪ್ರೈಸ್ ಬಿಟ್ಟು ಗಾಡ್, ಇಲ್ಲಿ ವಾಕ್ಯ ಹೇಳ್ತದೆ ಥ್ಯಾಂಕ್ ಗಾಡ್, ಅವನು ನಮ್ಮ ಮೇಲೆ ಇನ್ನು ಮುಂದೆ ಅವನ ಶಕ್ತಿಯನ್ನು, ಅವನ ಅಧಿಕಾರ ಚಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಶಕ್ತಿಯ ಮೇಲೆ ನಾನು ಮತ್ತು ನೀವು ಏಸು ಕ್ರಿಸ್ತರಲ್ಲಿ ದೊರೆತನ ಮಾಡುವಂಥ ವ್ಯಕ್ತಿಗಳಾಗಿದ್ದೇವೆ. ಹಾಲೆಲೂಯ. ಆ ಶತ್ರು ಯಾವುದು ಪ್ರಿಯರೇ? ನೀವು ಹೇಳ್ಬೋದು, ನನ್ನ ಜೀವನದಲ್ಲಿ ಯಾವುದೇ ಸೈತಾನ ಇಲ್ಲಪ್ಪ, ನನಗೆ ದೆವ್ವ ಹಿಡ್ಕೊಂಡಿಲ್ಲ. ನೋ,
ರೋಗ ಎನ್ನುವುದು ಕೂಡ ಶತ್ರು. ಡಿಪ್ರೆಷನ್, ಖಿನ್ನತೆ, ಚಿಂತೆ ಮಾಡುವಂಥದ್ದು, ಯಾವುದಾದ್ರು ಪಾಪದಲ್ಲಿ ನಮ್ಮನ್ನು ಬೀಳಿಸ್ತಿರುವಂಥದ್ದು, ಇವುಗಳೆಲ್ಲವೂ ಕೂಡ, ಅಥವಾ ಸಾಲದವರೇ, ಇವುಗಳೆಲ್ಲವೂ ಕೂಡ ಖಂಡಿತವಾಗಿ ಶತ್ರುವಿನ ಕಾರ್ಯಗಳು. ಬಟ್ ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಪ್ರೈಸ್ ಬಿ ಟು ಗಾಡ್, ಶತ್ರುವಿನ ಕೆಲವೊಂದು ಶಕ್ತಿಯ ಮೇಲೆ ಎಂಬುದಾಗಿದೆಯಾ? ಶತ್ರುವಿನ ಸಮಸ್ತ ಶಕ್ತಿಯ ಮೇಲೆ ಓದಿಬೋದ? ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಶತ್ರುವಿನ ಸಮಸ್ತ ಶಕ್ತಿಯನ್ನ ಜಯಿಸುವುದಕ್ಕೆ ಅಧಿಕಾರ ಕೊಟ್ಟಿದ್ದೇನೆ. ಇದನ್ನು ಹೇಳ್ತಿರುವಂಥದ್ದು ಯಾವ ಸಂತರು ಅಲ್ಲ, ಅಥವಾ ಯಾವುದೇ ಪ್ರವಾದಿಗಳಲ್ಲ. ಬದಲಾಗಿ ಇದನ್ನು ಹೇಳ್ತಿರುವಂಥದ್ದು ಪ್ರಭು ಯೇಸು ಖುದ್ದಾಗಿ ಅವ್ರು ಹೇಳ್ತಿರುವಂಥದ್ದು, ನಾನು ನಿನಗೆ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೆ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಿದ್ದೇನೆ. ಪ್ರತಿಯೊಬ್ಬರು ಇದು ನಂಬಿದರೆ ಪ್ರತಿಯೊಬ್ಬರು ಬಾಯಿ ತೀರೋಣ. ನಾನು ಕ್ರಿಸ್ತ ಯೇಸುವಿನಲ್ಲಿ ನೂತನ ಸೃಷ್ಟಿಯಾಗಿರುವುದರಿಂದ ಶತ್ರುವಿನ ಸಮಸ್ತ ಶಕ್ತಿಯ ಮೇಲೂ ಅಧಿಕಾರ ಚಲಾಯಿಸಲು, ಅದನ್ನು ಜಯಿಸಲು ಅಧಿಕಾರವನ್ನು ಹೊಂದಿದವನಾಗಿದ್ದೇನೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಅಷ್ಟು ಮಾತ್ರ ಅಲ್ಲ, ಶತ್ರು ಅವನು ಆಲ್ರೆಡಿ ಜಸ್ಟ್ ಯೇಸುವಿನಿಂದ ಪೆಟ್ಟನ್ನು ತಿಂದಿರೋದ್ರಿಂದ, ಎಸ್ಪೆಷಲಿ ನೋಡಿ, ಸಪೋಸ್ ನಾಗರಾವು ಈ ಕಡೆಯಿಂದ ಜಸ್ಟ್ ಆ ಕಡೆಗೆ ಹೋಗ್ತಾ ಇರ್ತದೆ, ಜಸ್ಟ್ ಅದು ಆರಾಮಾಗಿ ಹೋಗ್ತಾ ಇರ್ತದೆ. ಬಟ್ ಅದೇ ಯಾರಾದರೂ ಜಸ್ಟ್ ಹಾವು ಹೊಡೆಯೋಂಥ ವ್ಯಕ್ತಿ ಸರ್ರ ಒಂದು ದೊಣ್ಣೆ ತಂದು ತಲೆಗೊಡ್ದ ತಕ್ಷಣ ಅದೇ ಥರ ಹೋಗ್ತಾ ಸಿಕ್ಕದ ಕಡೆ ಓಡುತ್ತದೆ. ಕರೆಕ್ಟ್? ಅದೇ ಥರ ಇವತ್ತು ಕೂಡ ಶತ್ರುವನ್ನು ಪ್ರಭು ಏಸು, ಥ್ಯಾಂಕ್ ಗಾಡ್, ಅವನ ತಲೆಯನ್ನು ಜಜ್ಜಿರೋದ್ರಿಂದ ಅವನು ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಲ್ಲ, ಸಿಕ್ಕದ ಕಡೆ ಸಿಕ್ತವ್ರನ್ನೆಲ್ಲ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಅಲ್ಲಿ ವಾಕ್ಯ ಹೇಳ್ತಿರುವಂಥದ್ದು, ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ಆಮೇಲೆ ಅಧಿಕಾರ ಹೊಂದಿದ್ದೀರಿ, ಆಮೇಲೆ ಅಧಿಕಾರ ಕೊಟ್ಟಿದ್ದೇನೆ, ಆಮೇಲೆ ಯಾವುದು ನಿಮಗೆ ಹಾನಿ ಮಾಡದು. ಯಾವುದು, ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತದೆ, ಯಾವ ವಿಧದಲ್ಲಿಯೂ ಅವನು ಸಿಕ್ಕದ ಕಡೆ ಅಟ್ಯಾಕ್ ಮಾಡ್ತಾ ಇರ್ತಾನೆ. ರೋಗ ಕೊಡುವಂಥದ್ದು, ಸಾಲ ಕೊಡುವಂಥದ್ದು, ಚಿಂತೆ ಮಾಡಿಸುವಂಥದ್ದು, ಅಥವಾ ನಿಮ್ಮ ಬಿಸ್ನೆಸ್ನ ಹಾಳು ಮಾಡುವಂಥದ್ದು, ನಿಮ್ಮ ಮಕ್ಕಳನ್ನ ತಪ್ಪಾದ ಹಾದಿ ಕರ್ಕೊಂಡು ಹೋಗುವಂಥದ್ದು, ಅಥವಾ ಉದ್ಯೋಗ ಸಿಗದಿರುವಂಥದ್ದು, ಮದುವೆ ಆದರೂ ಕೂಡ ಮಕ್ಕಳಾಗದಿರುವಂಥದ್ದು, ಇದೆಲ್ಲವನ್ನು ತರುವಂಥದ್ದು. ಅವನು ಸಿಕ್ಕದ ಕಡೆ ಸಮಸ್ಯೆ ತರ್ತಾ ಇರ್ತಾನೆ. ಬಟ್ ಪ್ರೈಸ್ ಬಿ ಟು ಗಾಡ್, ನಿಮ್ಗೆ ಸತ್ಯ ಗೊತ್ತಿರಬೇಕು ಪ್ರಿಯರೇ, ಆಲ್ರೆಡಿ ನಾನು ಒಳಗಡೆ ಇರುವಂಥ ಪ್ರಭು ಯೇಸು ಆ ಸಾಯ್ತನ ತಲೆಯನ್ನು ಜಜ್ಜಿರೋದ್ರಿಂದ ಅವನು ಈ ರೀತಿ ಒದ್ದಾಡಿಕೊಂಡು, ಯಾವ ರೀತಿ ಇವತ್ತು ಹಾವಿನ ತಲೆಯನ್ನು ಜಜ್ಜಿರುವಂಥ ಹಾವನ್ನ ರಸ್ತೆಯಲ್ಲಿ ಹೋಗೋದು ನೋಡಿದ್ರೆ ಅನೇಕ ವ್ಯಕ್ತಿಗಳು ಕೈಕಾಲು ಮುರ್ಕೊಳ್ತಾರೆ, ಹಳ್ಳಕ್ಕೆ ಬಿದ್ದು ಅಯ್ಯೋ ಹಾವು. ಬಟ್ ಆದರೆ ನೋಡಿದ್ರೆ ಹಾವಿನ ತಲೆಯನ್ನು ಜಜ್ಜಿದೆ, ಬಾಲ್ದಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮಗದು ಗೊತ್ತಿರಬೇಕು, ಇವು ಸೈತನ್ ಏನೆಲ್ಲ ಆಟ ಆಡ್ತಾ ಇದ್ದಾನೋ ಬಾಲ್ದಲ್ಲಿ ಮಾತ್ರ ಆಟ ಆಡ್ತಾ ಇರುವಂಥದ್ದು. ಯಾಕೆಂದರೆ ಬೈಬಲ್ ಹೇಳ್ತದೆ, ಶತ್ರು ನಿಮ್ಮನ್ನು ಇವನು ಗರ್ಜಿಸುವ ಸಿಂಹದಂತೆ ನಿಮ್ಮ ಬಳಿಗೆ ಬಂದರೂ ಕೂಡ ಅವನ ಆಯುಧಗಳನ್ನು ಪ್ರಭು ಏಸು ತನ್ನ ವಿದ್ಯತ್ವದ ಮೂಲಕ ಅವನ ಆಯುಧಗಳನ್ನು ಕಿತ್ತು ಬಿಸಾಕಿದ್ದಾರೆ, ನಿರಾಯುಧಗೊಳಿಸಿದ್ದಾರೆ. ನಿಮ್ಮನ್ನು ಕಚ್ಚಲಿಕ್ಕೆ ಯಾವುದೇ ವಿಧವಾದಂತಹ ಹಲ್ಲುಗಳಿಲ್ಲ, ಅವನ ಹೂಗುರುಗಳಿಲ್ಲ, ಅವನು ಯಾವುದೇ ವಿಷವನ್ನು ನಿಮ್ಮ ಒಳಗಡೆ ಹಾಕ್ಲಿಕ್ಕಾಗಿ ಅವನಿಗೆ ಯಾವುದೇ ದಮ್ಮಿಲ್ಲ, ಅವನಿಗೆ ಯಾವ ಅಧಿಕಾರ ಇಲ್ಲ. ಯಾವ ವಿಧದಲ್ಲಿಯೂ ಅದು ನಿಮಗೆ ಹಾನಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚೆಕ್ ಮಾಡಿ ಪ್ರಿಯರೇ, ಯೇಸು ಕ್ರಿಸ್ತರ ಮೂಲಕ ನೀವೆಂಥ ಅಧಿಕಾರ ಪಡ್ಕೊಂಡಿದ್ದೀರಿ? ಹಲೋ, ಯಾವ ಅಧಿಕಾರ ಪಡ್ಕೊಂಡಿದ್ದೀರಿ? ಹಿಂದೊಮ್ಮೆ ನಿಮ್ಮ ಮೇಲೆ ದೊರೆತನ ಮಾಡ್ತಿದ್ದ ವ್ಯಕ್ತಿ, ನಿಮ್ಮನ್ನು ಗುಲಾಮಗಿರಿ ಇಟ್ಕೊಂಡಿದ್ದ ವ್ಯಕ್ತಿ, ಇವತ್ತು ಅವನ ಮೇಲೆ ನೀವು ದೊರೆತನ ಮಾಡ್ತಾ ಇದ್ದೀರಿ ಅಂತಂದರೆ ಅದನ್ನು ಕೊಟ್ಟಿದ್ದು ಯಾರು? ಯಾರ ಮೂಲಕ ಸಿಕ್ಕಿದ್ದು? ಪ್ರಭು ಯೇಸು ಕ್ರಿಸ್ತರ ಮೂಲಕ. ಹಾಗಾಗಿ ಪ್ರಭು ಯೇಸು ಕ್ರಿಸ್ತರ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು ಬೆಳಗ್ಗೆ ಒಂದು ಅರ್ಧ ಗಂಟೆ, ಸಂಜೆ ಒಂದು ಅರ್ಧ ಗಂಟೆನಾ? ನೋ. ಯಾಕೆಂದರೆ ಪ್ರಿಯರ, ಪ್ರೈಸ್ ಗಾಡ್, ನೀವು ಮತ್ತು ನಾನು ಅವನ ಅಧೀನದಲ್ಲಿ ಇರುವಾಗ ನಾನು, ನನ್ನ ಇಡೀ ಸಂತತಿಯವರು ಎಲ್ಲರೂ ಕೂಡ ನರಕದಲ್ಲಿ, ನನ್ನ ಕಣ್ಮುಂದನೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿಗಳು, ನನ್ನ ಕುಟುಂಬದವರು, ನನ್ನ ಪ್ರೀತಿ ಪಾತ್ರರು ನರಕದಲ್ಲೋಗಿ ಬೆಂಕಿಯಲ್ಲಿ, ಅದು ಕೂಡ ಬೆಂಕಿಯ ಸರೋವರ, ಅದು ಕೂಡ ಸಲ್ಫ್ಯೂರಿಕ್ ಆ್ಯಸಿಡ್, ಗಂಧಕದಿಂದ ಉರಿಯುವ ಅಗ್ನಿ ಸರೋವರದ ಗತಿ. ಗಂಧಕಾಮ್ಲವನ್ನು ನಿಮ್ಮ ಶರೀರದ ಮೇಲೆ ಹಾಕಿದ್ರೆ ಒರಿಜಿನಲ್, ಈ ಕಡೆ ಹಾಕಿದ್ರೆ ಈ ಕಡೆ ತೂತ ಬಂದುಬಿಡ್ತದೆ, ಅಷ್ಟು ಪವರ್ಫುಲ್ ಗಂಧಕಾಮ್ಲ. ಅಂಥ ಗಂಧಕದಿಂದ ಉರಿಯುವ ಸರೋವರ ಗತಿಯಾಗಿತ್ತು. ನಿಮ್ಮ ಕಣ್ಮುಂದನೆ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವರು ಬೆಂಕಿಲಿ ಬೇಯಬೇಕಾಗಿತ್ತು. ಅಲ್ಲಿ ನೀವು ಯಾವ ಕಾರಣಕ್ಕೂ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಡೆಯಿಂದ ನಿಮ್ಮನ್ನು ಗುರುತಿಸ್ತಾ ಇದ್ರು. ಯಾಕೆಂದರೆ ಥ್ಯಾಂಕ್ ಗಾಡ್, ಈ ಲೋಕ ಬಿಟ್ಟು ಹೋದ್ಮೇಲೆ ಅಬ್ರಹಾಮ್, ನನ್ನ ನರಕದಲ್ಲಿರುವಂಥ ಲಾಜರ್ ಧನಿಕ ಮತ್ತು ಅಬ್ರಹಾಮನ ಪಕ್ಕದಲ್ಲಿರುವಂಥ ಲಾಜರ್, ಅವರೆಲ್ಲ ಗುರುತಿಸ್ತಾ ಇದ್ದಾರೆ ಈ ಲೋಕ ಬಿಟ್ಟು ಹೋದ್ಮೇಲೆ. ಅದೇ ಥರ ನಿಮ್ಮ ಕಣ್ಣು ಮುಂದೆ
ನಿಮ್ಮ ಮಕ್ಕಳು ಬೇಯುವಾಗ ಆ ಕಡೆಯಿಂದ ಡ್ಯಾಡಿ ಮಮ್ಮಿ ಕೂಗ್ಬೋದು, ನೀವು ಯಾವುದೇ ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ, ಸಹಾಯ ಮಾಡ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ನಾವು ಯಾರು ಕೂಡ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿನೇ ನಮ್ಮ ಡ್ಯಾಡಿ ನಮ್ಮ ಸಹಾಯಕ್ಕಾಗಿ ನಮ್ಮನ್ನು ನರಕದಿಂದ, ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಇಡೀ ಸಂತತಿಯನ್ನು ಬಿಡುಗಡೆ ಮಾಡಲಿಕ್ಕಾಗಿ ಪ್ರಭು ಯೇಸು ಈ ಲೋಕಕ್ಕೆ ಬಂದು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ಬಲಿಯಾದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಲ್ಲೆಲೂಯಾ. ಈಗ ನಿಮ್ಮ ಕೆಲಸ ಏನು ಪ್ರಿಯರೇ? ನೀವು ಯೇಸುವನ್ನು ಈಗ ಅರ್ಥಕೊಳ್ಬೇಕು. ಥ್ಯಾಂಕ್ ಯು ಲಾರ್ಡ್, ಇಂಥ ಕಾರ್ಯ ನೀವು ಮಾಡಿದ್ದೀರಾ. ನಾನು ನನ್ನ ಕುಟುಂಬದಲ್ಲರೂ ಕೂಡ ನರಕಕ್ಕೆ ಹೋಗಬೇಕಾಗಿತ್ತು. ನಾನು ನನ್ನ ಕುಟುಂಬದವರು ನರಕಕ್ಕೆ ಹೋಗೋದು ಮಾತ್ರವಲ್ಲ, ಈ ಭೂಲೋಕದಲ್ಲೇ ನರಕದ ಯಾತನೆ ಅನುಭವಿಸಬೇಕಾಗಿತ್ತು. ಚಿತ್ರಹಿಂಸೆ, ನೋವು, ರೋಗ, ಸಾಲ, ಖಿನ್ನತೆ, ಚಿಂತೆಗಳು, ಇವುಗಳಲ್ಲಿ ನನ್ನ ಜೀವನ ಕಾಲ ಕಳಿಬೇಕಾಗಿತ್ತು. ಬಟ್ ಪ್ರೈಸ್ ಬಿ ಟು ಗಾಡ್. ಪ್ರಭು ಯೇಸುವೇ, ನೀವು ಈ ಲೋಕದಲ್ಲಿ ಅವುಗಳೆಲ್ಲವನ್ನು ತರುವಂತಹ ಒಡೆಯನಾಗಿರುವ ಶತ್ರು ಅಂದರೆ ದುರಾತ್ಮನು ಅಂದರೆ ಸೈತಾನನು ಈಗ ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಯು ಲಾರ್ಡ್, ಅವನು ಈವನ್ ಎಲ್ರಿಗೂ ತೊಂದರೆ ಕೊಡ್ತಾ ಇರ್ಬೋದು. ಬಟ್ ಆದರೆ ಥ್ಯಾಂಕ್ ಗಾಡ್, ನನಗೇನಾದರೂ ಅವನು ಈ ರೀತಿ ತೊಂದರೆ ಕೊಡ್ಲಿಕ್ಕೆ ಬಂದರೆ ಯಾವ ಕಾರಣಕ್ಕೂ ನನ್ನ ಮೇಲೆ ಅದು ದೊರೆತನ ಮಾಡೋದಿಲ್ಲ. ನಾನು ಅವುಗಳೆಲ್ಲದರ ಮೇಲೆ ಯೇಸು ನಾಮದಲ್ಲಿ ದೊರೆತನ ಮಾಡುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಶರೀರಕ್ಕೆ ರೋಗ ಬಂದಾಗ ನೀವು ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ, ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಶರೀರ ರೋಗ ಬರಲಿಲ್ವಾ? ಲೋಕದ ಹಾಡು ಹಾಕ್ಕೊಂಡು, ಲೋಕದ ಫಿಲ್ಮ್ ಹಾಕ್ಕೊಂಡು, ಟಿವಿ ಮುಂದೆ ಬರುವಂಥ ಎಲ್ಲ ಪ್ರೋಗ್ರಾಮ್ಗಳು ನೋಡಿಕೊಂಡು, ಯಾವ್ಯಾವ ಪ್ರೋಗ್ರಾಮ್? ಎಲ್ಲ ಪ್ರೋಗ್ರಾಮ್ಗಳು 1 hour 2 hours ಇದೇ ಥರ ನೀವು ಕಾಲ ಕಳೆಯೋದಾದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸಮಸ್ಯೆ ಬಂದ ತಕ್ಷಣ ವಾಕ್ಯ ಹೇಳ್ಬಿಡ್ತಾನೆ. ಆ ವಾಕ್ಯ ನಿಮ್ಮ ಜೀವನದಲ್ಲಿ ತಿಪ್ಪರ್ಲಾಗಿ ಹೊಡೆದ್ರೂ ಕೂಡ ಅದ್ಭುತ ಕಾರ್ಯ ಮಾಡೋದಿಲ್ಲ. ವಾಕ್ಯ ಅದ್ಭುತ ಕಾರ್ಯ ಮಾಡಬೇಕಾದ್ರೆ ಪ್ರೈಸ್ ಗಾಡ್, ವಾಕ್ಯವಾಗಿರುವ ಪ್ರಭು ಯೇಸುವಿನೊಂದಿಗೆ ಅನುದಿನವೂ ನೀವು ಕಾಲ ಕಳೆಯೋದ್ರ ಮೂಲಕ ನಿಮಗೂ ಅವ್ರಿಗಿರುವ ಸಂಬಂಧದಲ್ಲಿ ಒಂದಾದಾಗ ಮಾತ್ರ. ವಾಕ್ಯ ಕೊಟ್ಟಿರುವಂಥದ್ದು ಅದ್ಭುತ ಕಾರ್ಯಕ್ಕಾಗಿಲ್ಲ, ವಾಕ್ಯ ಕೊಟ್ಟಿರುವಂಥದ್ದು ನೀವು ಮತ್ತು ಯೇಸುವಿನ ಅನ್ಯೋನ್ಯತೆಯಲ್ಲಿ, ಆ ಸಂಬಂಧದಲ್ಲಿ ಆಳವಾಗಿ ಬೆಳೆದು ಥ್ಯಾಂಕ್ ಗಾಡ್ ನಿಮ್ಮ ಸ್ವಭಾವವನ್ನು ಮೊದಲಾದರೆ ನಿಮ್ಮ ಮನಸ್ಸು ಏನು ಹೇಳ್ತದೋ ಅದ್ರ ಪ್ರಕಾರ ಕಾರ್ಯ ಮಾಡ್ತಾ ಇದ್ರಿ. ಈಗ ನಿಮ್ಮ ಒಳಗಡೆ ಪ್ರಭು ಯೇಸು ಇದ್ದಾರೆ. ಆ ಸ್ವಭಾವವನ್ನು ನೀವು ನಿಜ ಜೀವನಕ್ಕೆ ತರಲಿಕ್ಕಾಗಿ ದೇವರು ತನ್ನ ವಾಕ್ಯ ಕೊಟ್ಟಿರುವಂಥದ್ದು. ನಿಮ್ಮ ಸ್ವಭಾವ ಬದಲಾವಣೆ ಆಗಲಿಕ್ಕಾಗಿ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿ ಟು ಗಾಡ್. ಗುಡ್ ನ್ಯೂಸ್ ಏನಂತಂದರೆ, ನಾನು ಮತ್ತು ನೀವು ಈಗಾಗಲೇ ನೂತನ ಸೃಷ್ಟಿಗಳಾಗಿರೋದ್ರಿಂದ ಈ ಲೋಕದ ಒಡೆಯ ಯಾವುದೇ ಸಮಸ್ಯೆಗಳು ತಂದರೂ ಕೂಡ, ಹಲೋ ಯಾವುದೇ ವೈರಸ್ಗಳನ್ನು ತಂದರೂ ಕೂಡ, ಯಾವ ಕಾರಣಕ್ಕೂ ಅವುಗಳು ಯಾವುದು ಕೂಡ ನಿಮಗೆ ಯಾವುದೇ ವಿಧದಲ್ಲಿಯೂ ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ಯಾವುದೇ ಹಾನಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಅಧಿಕಾರ ಇಲ್ಲ. ಬಟ್ ಅವನಿಗೊಂದು ಅಧಿಕಾರ ಇದೆ. ಆಗ ನೀವು ಕೇಳ್ಬೋದು, ಬ್ರದರ್ ಮತ್ತೆ ಯಾಕೆ ನನ್ನ ಜೀವನದಲ್ಲಿ ಈ ಥರ ಆಯಿತು? ಕಾರಣ ಗೊತ್ತಾ? ಅವನಿಗೊಂದು ಮಾತ್ರ ಅಧಿಕಾರ ಇದೆ. ಏನು ಅಧಿಕಾರ? ಸೈತಾನಿಗೆ ಯಾವ ಅಧಿಕಾರ ಇದೆ? ಸೈತಾನಿಗೆ ಸುಳ್ಳನ್ನು ಹೇಳುವಂಥ ಅಧಿಕಾರ ಮಾತ್ರ. ಯಾಕೆಂದರೆ ಅವನು ಮಾಸ್ಟರ್, ಆ ಸುಳ್ಳಿನ ಒಡೆಯ, ಸುಳ್ಳಿನ ಮೂಲ ಪುರುಷ ಅವನೇ. ಅವನು ಸುಳ್ಳು ಹೇಳಲಿಕ್ಕೆ ನಂಬರ್ 1. ಅದು ಯಾವ ಥರ ಹೇಳ್ತಾನೆ ಅಂತಂದರೆ, ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳ್ತಾನೆ. ಇದು ದೇವ್ರು ಹೇಳ್ತಾ ಇರ್ಬೋದು, ಆ ರೀತಿ ಸುಳ್ಳನ್ನೇ ಹೇಳ್ತಾನೆ. ನಿನ್ನ ಕತೆ ಮುಗೀತು. ಈ ರೋಗ, ಈ ಡಿಪ್ರೆಷನ್, ಈ ಸಮಸ್ಯೆ ಸಾವಿರಾರು ಲಕ್ಷಾಂತರ ಜನರಲ್ಲಿ ಒಬ್ಬರಿಗೆ ಬರುವಂಥದ್ದು. ಯಾರ ಮೂಲಕ? ಡಾಕ್ಟ್ರ್ ಮೂಲಕ ನುಡಿಸ್ತಾನೆ, ನಿಮ್ಮ ಪ್ರೀತಿ ಪಾತ್ರ ಮೂಲಕ ನುಡಿಸ್ತಾನೆ, ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಮೂಲಕ ನುಡಿಸ್ತಾನೆ. ಏನೋ ಇಷ್ಟೊಂದು ಸಾಲ ಮಾಡ್ಕೊಂಡಿದ್ಯಾ, ಏನು ಇಂಥ ರೋಗ ನೀನು ಬಂದುಬಿಡ್ತಾ, ಇಂಥ ಹೆಂಡ್ತಿ ನಿಂಗೆ ಸಿಕ್ಬಿಟ್ಲಾ, ಇಂಥ ಗಂಡ ಸಿಕ್ಬಿಟ್ನಾ, ಹಿಂಗೆ ಮೋಸ ಮಾಡಿ ಮದುವೆ ಮಾಡಿಬಿಟ್ರಾ, ಈ ರೀತಿಯಲ್ಲಿ ಹೇಳುವಾಗ ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್, ನೀವು ಅವನ ಸುಳ್ಳನ್ನು ನೀವು ಯಾವಾಗ ನಂಬಿ ಅದನ್ನೇ ಮೆಲ್ಕಾಕ್ತೀರಿ, ಅದನ್ನೇ ಧ್ಯಾನಿಸ್ತೀರಿ, ಮೆಡಿಕೇಷನ್ ಮತ್ತು ಮೆಡಿಟೇಷನ್ ಮಾಡ್ತೀರಿ, ಆಗ ಪ್ರಿಯರೇ ಅವನು ಹೇಳಿದ್ದೇನೆ ಮೆಲ್ಕಾಗ್ತಾ ಆಗ್ತಾ ಅವನು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ವಾವ್, ಇದು ದೇವರ ಮಗು ಅಂದ್ಕೊಂಡಿತ್ತು. ಈಗ ನನ್ನನ್ನೇ ಧ್ಯಾನಿಸ್ತಾ ಇದ್ದಾಳೆ, ನನ್ನ ಬಗ್ಗೆನೇ ಮೆಲ್ಕಾಗ್ತಾ ಇದ್ದಾಳೆ, ನನ್ನನ್ನೇ ಎವ್ರಿ ಡೇ ಎಂಜಾಯ್ ಮಾಡ್ತಾಳೆ. ರಾತ್ರಿ ಹಗಲಲ್ಲಾಗಲಿ ಥ್ಯಾಂಕ್ ಗಾಡ್, ರಾತ್ರಿ ಇವನ್ ಬೆಡ್ರೂಮಲ್ಲಿ ಮಲಗಿರುವಾಗಲೂ ಕೂಡ ಥ್ಯಾಂಕ್ ಗಾಡ್, ತನ್ನ ಗಂಡನ ಮಾತನ್ನು ನೆನೆಸ್ಕೊಳ್ಳೋ ಗೊತ್ತಿಲ್ಲ, ದೇವರ ಮಾತನ್ನು ನೆನೆಸ್ಕೊಳ್ತಾಳೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ನನ್ನ ಮಾತನ್ನು ನೆನೆಸ್ಕೊಳ್ತಾಳೆ. ಅವನು ಎಂಜಾಯ್ ಮಾಡ್ತಾನೆ. ಯಾರು? ಶತ್ರು. ನೀವು ಯಾವಾಗ ಅವನ ಸುಳ್ಳನ್ನು ನೀವು ನಂಬ್ತೀರಿ ಪ್ರಿಯರೇ, ಹವ್ವಳು ಯಾವ ರೀತಿ ಏದೆನ್ ತೋಟದಲ್ಲಿ
ಸೈತನ್ನ ಮಾತನ್ನು ನಂಬಿದ್ಲೋ, ನಂಬಿ ಅದಕ್ಕೆ ಅನುಗುಣವಾಗಿ ಕಾರ್ಯ ಮಾಡಬೇಕೆಂಬುದಾಗಿ, ಈ ಮರದ ಹಣ್ಣನ್ನು ತಿನ್ನಬೇಕೆಂಬುದಾಗಿ ತಪ್ಪಾದ ನಿರ್ಧಾರ ತೆಗೆದುಕೊಂಡು ಅದಕ್ಕನುಗುಣ ಕಾರ್ಯ ಮಾಡಲು ಪ್ರಾರಂಭಿಸಿದ್ಲು. ಕರೆಕ್ಟಾ? ಇನ್ ದ ಸೇಮ್ ವೇ, ನೀವು ಯಾವಾಗ ಅವನ ಸುಳ್ಳನ್ನು ನಂಬ್ತೀರಿ, ನೀವು ನಂಬಿದಾಗ ಪ್ರಿಯರೇ, ನಿಮ್ಮನ್ನೇ ನೀವು ಪ್ರೈಸ್ ಗಾಡ್ ಅವನಿಗೆ ಸರೆಂಡರ್ ಮಾಡಿಕೊಡ್ತಾ ಇದ್ದೀರಿ, ಅವನ ಸುಳ್ಳಿಗೆ. ಹಲೋ, ಯಾಕಂದರೆ ಬೈಬಲ್ ಹೇಳ್ತದೆ, ನೀವು ಯಾರಿಗೆ ನಿಮ್ಮನ್ನು ನೀವು ವಿಧೇಯತೆ ತೋರಬೇಕೆಂಬುದಾಗಿ ಸಮರ್ಪಿಸ್ತೀರೋ ಅವನು ನಿಮ್ಮ ಒಡೆಯನಾಗ್ತಾನೆ, ಅವನಿಗೆ ನೀವು ಗುಲಾಮರಾಗ್ತೀರಿ. ರೋಮ 6:16 ತೆಗೆದು ಬೇಡ, ಸಮಯ ಇಲ್ಲ. ರೋಮ 6:16 ಬರ್ಕೊಳ್ಳಿ, ಮನೆಗೆ ಹೋಗಿ ಓದಿ. ನಿಮ್ಮನ್ನು ನೀವು ಯಾರಿಗೆ ವಿಧೇಯತೆ ತೋರಬೇಕೆಂಬುದಾಗಿ ನಿಮ್ಮನ್ನು ಒಪ್ಪಿಸ್ಕೊಡ್ತೀರಿ, ಜಸ್ಟ್ ನೀವು ಅವನಿಗೆ ಗುಲಾಮರಾಗ್ತೀರಿ, ಅವನು ನಿಮ್ಮ ಒಡೆಯನಾಗ್ತಾನೆ. ಆದ ಮತ್ತು ಹವ್ವಳು ಪ್ರೈಸ್ ಬಿಟ್ಟು ಗಾಡ್, ದೇವರ ವಾಕ್ಯ ನಂಬಿದಾಗ, ದೇವರ ನುಡಿಯನ್ನು ನಂಬಿ ಅದಕ್ಕನುಗುಣ ಕಾರ್ಯ ಮಾಡೋ ತನಕ ಪ್ರೈಸ್ ಗಾಡ್ ದೇವರ ಅಧೀನದಲ್ಲಿದ್ದರು. ಬಟ್ ಯಾವಾಗ ಸೈತನ ನುಡಿಯನ್ನು ನಂಬಿದ್ರು, ಈ ಮರದಣ್ಣು ತಿನ್ನು ನೀನು ಸಾಯೋದಿಲ್ಲ, ನೀನು ದೇವರಂತೆ ಆಗ್ತೀಯ. ಯಾವಾಗ ಸೈತನ್ನ ಸುಳ್ಳನ್ನು ಹವ್ವಳು ಆದಾಮ ನಂಬಿದ್ರು, ಏನಾಯಿತು? ಮರದಣ್ಣು ತಿಂದರು. ಹವ್ವಳಿಗೆ ಪ್ರೈಸ್ ಗಾಡ್ ಸತ್ಯ ಗೊತ್ತಿದ್ರು ಕೂಡ, ಸತ್ಯ ಗೊತ್ತಿರುವಾಗಲೇ ಸೈತನ ಬಂದು ಏನು ಹೇಳ್ತದಾನೆ? ಈ ಮರದಣ್ಣು ತಿನ್ನು ನೀನು ಸಾಯೋದಿಲ್ಲ, ನೀನು ದೇವರಂತೆ ಆಗ್ತೀಯ. ಸತ್ಯವನ್ನು ತಲೆ ಮೇಲೆ ಹೊಡೆದಂಗೆ, ಇದು ತಿಂದರೆ ನಿನಗೆ ಸಾಯೋದಿಲ್ಲ, ನಿನಗೆ ಕೆಟ್ಟೋಳಾಗೋದಿಲ್ಲ, ನಂತರ ಸೈತನಾಗೋದಿಲ್ಲ, ನೀನು ದೇವರಂತೆ ಆಗ್ತೀಯ. ಏನು ತಪ್ಪೇನು ದೇವರಂತೆ ಆಗಲಿಕ್ಕೆ? ಅದೇ ಥರ ನಾವು ಕೂಡ ಪ್ರೈಸ್ ಗಾಡ್ ಬರೀ ದೇವ್ರ ವಾಕ್ಯ ಕೇಳಿದ್ರೆ ಸಾಲದು. ದೇವ್ರ ವಾಕ್ಯ ಕೇಳಿದ್ರೆ ಸಾಲದು, ನಿಮ್ಗೆ ಅದ್ಭುತ ಕಾರ್ಯ ಆಗೋದಿಲ್ಲ. ನೀವು ಮಾಳ ಮೇಲೆ ನಡ್ಕೊಂಡು ಹೋಗ್ಬೇಕು, ನೀವು ಅರಕೆ ಕಟ್ಕೊಳ್ಬೇಕು. ಇವುಗಳೆಲ್ಲವನ್ನು ಹೇಳುವಾಗ ಎಲ್ಲರೂ ಕೂಡ ಥ್ಯಾಂಕ್ ಗಾಡ್ ಅರಕೆನೂ ಕೂಡ ಕಟ್ಕೊಳ್ತೀರಿ, ಕೊನೆಯಲ್ಲಿ ಬರುವಾಗ ಕೊಬ್ಬರಿನ ಬಾಟ್ಲ್ ಹೊತ್ಕೊಬತ್ತೀರಿ, ಬ್ರದರ್ ಬ್ಲೆಸ್ ಮಾಡಿಕೊಡ್ಲಿ ಎಂಬುದಾಗಿ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್ ನಿಮ್ಮ ಒಳಗಡೆ ಪ್ರಭು ಯೇಸು ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಅವರು ಏನು ಕಾರ್ಯ ಮಾಡಿದಾರೋ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಪ್ರಭು ಯೇಸು ಏನು ಕಾರ್ಯ ಮಾಡಿದಾರೋ ನಿಮ್ಮ ಗಮನ ಅದ್ರ ಕಡೆಯಿಂದ ತೆಗೆದು ಬೇರೆ ಇನ್ನಿತರ ಶಕ್ತಿಗಳ ಮೇಲೆ, ವಸ್ತುಗಳ ಮೇಲೆ ನಿಮ್ಮ ಗಮನ ಹೋಯ್ತಾ ವೆರಿ ವೆರಿ ಡೇಂಜರಸ್. ನಿಮ್ಮನ್ನು ನೀವೇ ಸೋಲಿನ ಮಟ್ಟಕ್ಕೆ ಕೊಂಡೋಗ್ತದಿರಿ ಎಂಬುದಾಗಿ. ಹಲೋ, ಅರ್ಥ ಆಗ್ತದೆಯಾ? ಈ ನೀವೆಲ್ಲ ಅಳಬ್ರ ಹೊಸಬ್ರ? ಹಲೋ, ಫಿಲಿಪಿ 3ನೇ ಅಧ್ಯಾಯ, ಬೇಗ 17. ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರಿ. ನಾನು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಗುರುತಿಸಿರಿ. ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಾನು ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯಾವಸ್ಥೆ. ಪ್ರತಿಯೊಬ್ಬರು ಗಮನ ಕೊಡಿ ಪ್ರಿಯರು, ಪ್ರತಿಯೊಬ್ಬರು ಕೂಡ ಗಮನ ಕೊಡಿ. ಯಾಕಂದರೆ ಇಲ್ಲಿ ಸಂತ ಪೌಲರು ಏನು ಹೇಳ್ತಿದ್ರು ಅಂತಂದರೆ, ಥ್ಯಾಂಕ್ ಗಾಡ್ ಲೌಕಿಕವಾದಂಥ ಮನಸ್ಥಿತಿಯನ್ನು ಹೊಂದಿರುವಂಥ ಜನರು ಯಾವ ರೀತಿ ಜೀವಿಸ್ತಾರೆ, ನಾನು ಮತ್ತು ನೀವು ತಿರುಗುಟ್ಟಿರೋ ಜೀವನ ಹೇಗಿರಬೇಕು, ಎರಡಕ್ಕಿರುವಂಥ ವ್ಯತ್ಯಾಸ ತೋರಿಸ್ತಾ ಇದ್ದಾರೆ. ಈಗ ಮೊದಲನೇದಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೋ, ಇದು ಲೌಕಿಕವಾದಂಥ ಮನಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿಗಳು, ಲೋಕದ ರೀತಿಯಲ್ಲಿ ಜೀವಿಸುವಂಥ ಜನರು. ಅವರ ಅಂತ್ಯವಸ್ಥೆ ಏನಂತೆ? ಅವರ ನಾಶವೇ ಅವರ ಅಂತ್ಯ. ಆಮೇಲೆ ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು. ಅವ್ರು ಗೊತ್ತು ಅವ್ರು ಕೆಟ್ಟದ್ದು ಮಾಡ್ತಾ ಇದ್ದಾನೆ ಎಂಬುದಾಗಿ, ಕೆಟ್ಟದ್ದು ನೋಡ್ತಾ ಇದ್ದಾನೆ, ಕೆಟ್ಟದ್ದು ಮಾತನಾಡ್ತಾ ಇದ್ದಾನೆ, ಕೆಟ್ಟದನ್ನು ಕಾರ್ಯ ಮಾಡ್ತಾ ಇದ್ದಾನೆ, ಆದರೂ ಕೂಡ ಅದರಲ್ಲೇ ಕೊಚ್ಕೊಳ್ಳೋದು. ದಮ್ಮಿದ್ರೆ ಮಾಡು, ದಮ್ಮಿದ್ರೆ ಹೋಗಿ ರೇಗಿಸೋ, ನೋಡೋಣ ನಾನು ರೇಗಿಸ್ನಲ್ಲ ಹುಡುಗಿನ ಹಂಗೆ. ಕೆಟ್ಟದ್ರಲ್ಲೇ ಅವ್ರು ಆನಂದ ಪಡ್ತಾ ಇರ್ತಾರೆ, ನಾಚಿಕೆಗೇಡು ಕಾರ್ಯಗಳಲ್ಲೇ ಅವ್ರು ಸಂತೋಷ ಪಡ್ತಾ ಇರ್ತಾರೆ. ಆಮೇಲೆ ಅವರು ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡುತ್ತಾರೆ. ನಾವಾದರೂ ಓ ಮೈ ಗಾಡ್, ಹಲೋ ಈಗ ನಮ್ಮ ಐಡೆಂಟಿಟಿ ನಾವಾದರೂ, ಈಗ ಅದು ಅವರಾದರೂ, ಅವರು ಭೂಲೋಕ ಸಂಬಂಧಪಟ್ಟವರು, ಭೂಲೋಕ ಸಂಬಂಧಪಟ್ಟವುಗಳ ಮೇಲೇ ಗಮನ ಕೊಡ್ತಾ ಇದ್ರು.
ಅವರು ಬರೀ ತಮ್ಮ ಮಾತ್ರ ಸಂತೋಷ ತರುವಂಥ ಕಾರ್ಯಗಳನ್ನು ಮಾಡ್ತಾಯಿದ್ರು. ತಮ್ಮ ಕಡೆ ಮಾತ್ರ ನಾನು ಹೆಂಗೆ ಸಂತೋಷ ಪಡಬೇಕು, ಅದು ನಾಚಿಕೆಡಿ ಕೆಲಸ ಆದರೂ ಪರವಾಗಿಲ್ಲ, ಮುಂದೆ ಒಂದು ಎಲ್ಲರ ಮುಂದೆ ಬಟ್ಟೆ ಬಯಲಾಗಿ ಅವಮಾನ ಆದರೂ ಪರವಾಗಿಲ್ಲ. ಬಟ್ ಅವರು ಅದರಲ್ಲೇ ಕೊಚ್ಕೊಳ್ತಾ ಇದ್ರು. ಅವರ ದೇವರು ಬಂದು ಅವರು ಹೊಟ್ಟೆಯಾಗಿತ್ತು. ಅಷ್ಟು ಮಾತ್ರವಲ್ಲ, ನಾಶನವೇ ಅವರ ಅಂತ್ಯವಾಗಿತ್ತು. ಇದನ್ನು ನನ್ನ ಬಗ್ಗೆ ನಿಮ್ಮ ಬಗ್ಗೆ ಹೇಳ್ತಲ್ಲ, ಲೌಕಿಕವಾದಂಥ ಮನಸ್ಥಿತಿನ ಹೊಂದಿರುವ ವ್ಯಕ್ತಿಗಳ ಬಗ್ಗೆ. ಓಕೆ, ದೆನ್ ನಾವಾದರೂ ಪರಲೋಕ ನಿವಾಸಿಗಳು. ನಾವು ಯಾವ ನಿವಾಸಿಗಳು? ನಾವಾದರೂ ಪರಲೋಕದ ನಿವಾಸಿಗಳು. ಮತ್ತು ಹೇಳೋದಾದರೆ ಅವರು ಭೂಲೋಕದ ನಿವಾಸಿಗಳು, ನಾನು ಮತ್ತು ನೀವು ಪರಲೋಕದ ನಿವಾಸಿಗಳು. ದೆನ್ ಅಲ್ಲಿಂದಲೇ ರಕ್ಷಕನು ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಅಲ್ಲಿಂದಲೇ ರಕ್ಷಕನು ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಓಕೆ ಓಕೆ, ಪ್ರೈಸ್ ಗಾಡ್, ಥ್ಯಾಂಕ್ ಯು ಲಾರ್ಡ್, ಹೆಲ್ಪ್ ಮಿ ಲಾರ್ಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಇಲ್ಲಿ ಎರಡು ನಿವಾಸಿಗಳ ಬಗ್ಗೆ ಮಾತಾಡ್ತಿರುವಂಥದ್ದು, ಭೂಲೋಕದ ನಿವಾಸಿಗಳು ಮತ್ತು ಪರಲೋಕದ ನಿವಾಸಿಗಳು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಪೌಲ್ ಹೇಳ್ತಾ ಇದ್ದಾರೆ, ನಾವಂದ್ರೆ ಯಾರು ದೇವರಿಂದ ಹುಟ್ಟಿದಾರೋ, ಯಾರು ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಿದ್ದಾರೋ, ನಾವೀಗ ಪರಲೋಕದ ನಿವಾಸಿಗಳು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲೂ ಕೂಡ ನೋಡ್ಬೋದು, ನಮ್ಮ ದೇಶ ಮತ್ತು ಇನ್ನೊಂದು ಬೇರೆ ದೇಶ ಅಥವಾ ಹೊರದೇಶ. ಕರೆಕ್ಟ್? ನಮ್ಮ ದೇಶ ಮತ್ತು ಹೊರದೇಶ, ಇನ್ನೊಂದು ದೇಶ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿ ಟು ಗಾಡ್, ಇಲ್ಲೂ ಕೂಡ ಎರಡು ದೇಶದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಒಂದು ಸ್ವರ್ಗಲೋಕ, ಮತ್ತೊಂದು ಭೂಲೋಕ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಉದಾಹರಣೆಗೆ ನಮ್ಗೆ ಗೊತ್ತಿದೆ, ನಮ್ಮ ಭಾರತ ದೇಶದ ಕರಾವಳಿ ತೀರದಲ್ಲಿ ಅನೇಕ ಬಂದರುಗಳಿವೆ. ಅದರ ಮೂಲಕ ಅನೇಕ ವ್ಯಕ್ತಿಗಳು ಅವರ ದೇಶ ತುಂಬ ಬಡತನ ಇರ್ತದೆ. ಅಕ್ಕಪಕ್ಕ ದೇಶಗಳಲ್ಲಿ ಬಡತನ ಇದ್ದಾಗ ಅವರು ಅಲ್ಲಿ ತಿನ್ನಲಿಕ್ಕೂ ಊಟ ಗತಿ ಇರಲ್ಲ, ಉದ್ಯೋಗ ಇರಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ, ನುಸುಳುಕೊಂಡು ಹೇಗಾದರೂ ಮಾಡಿ, ಕಾನೂನು ಬಾಹಿರ ಆಗಿದ್ರೂ ಪರವಾಗಿಲ್ಲ, ಅದರಿಂದ ಅವ್ರಿಗೆ ಮುಂದೆ ಒಂದಿನ ತೊಂದರೆ ಆಗ್ತದೆ, ಅದು ಸಿಹಾಕೊಂಡ್ರೆ ನಮ್ಗೆ ಜೈಲಿಗೆ ಕಳಿಸ್ತಾರೆ, ಇದೆಲ್ಲ ಅವ್ರಿಗೆ ಗೊತ್ತಿದ್ರು ಕೂಡ ಅವುಗಳೆಲ್ಲವನ್ನು ಕೂಡ ಎದುರಿಸಲಿಕ್ಕಾಗಿ ಸಿದ್ಧತೆ ಮಾಡಿಕೊಂಡು, ಅದನ್ನು ಅನುಭವಿಸ್ಲಿಕ್ಕಾಗಿ ಕೂಡ ರೆಡಿ ಇರ್ತೇನೆ ಎಂಬುದಾಗಿ ಸಿದ್ಧತೆ ಮಾಡಿಕೊಂಡು ಅವರು ಭಾರತ ದೇಶ ನುಸುಳ್ಕೊಂಡು ಬರ್ತಾರೆ. ಕಾರಣ ಯಾಕಂತಂದರೆ, ಭಾರತ ದೇಶದಲ್ಲಿ ಅವರಿರುವಂಥ ದೇಶಕ್ಕಿಂತ ಹೆಚ್ಚಿನ ಸವಲತ್ತುಗಳಿವೆ, ಆ ಪ್ರಯೋಜನಗಳನ್ನು ಪಡ್ಕೊಳ್ಳಿಕ್ಕಾಗಿ. ಬಟ್ ಆದರೆ ಅವರು ಯಾವ ಕಾರಣಕ್ಕೂ, ಪ್ರೈಸ್ ಬಿ ಟು ಗಾಡ್, ಭಾರತ ದೇಶದ ನಿವಾಸಿಗಳಲ್ಲ, ಅವರು ಇನ್ನೊಂದು ದೇಶದ ನಿವಾಸಿಗಳು. ಅವರು ನುಸುಳುಕೊಂಡು ಬೇರೆಯವರ ತಪ್ಪಾದ ಮಾರ್ಗದಲ್ಲಿ, ಯಾಕಂದರೆ ಯಾವ ಕಾರಣಕ್ಕೂ ಕಾನೂನು ಅದು ಒಪ್ಕೊಳ್ಳೋದಿಲ್ಲ, ಅವ್ರಿಗೆ ಗೊತ್ತು ಅದು. ಆದರೂ ಕೂಡ ಅವರು ಇಲ್ಲಿನ ಸವಲತ್ತುಗಳನ್ನು, ಇಲ್ಲಿನ ಪ್ರಯೋಜನಗಳನ್ನು ಪಡ್ಕೊಳ್ಳಿಕ್ಕಾಗಿ ಅವ್ರು ನುಸುಳುಕೊಂಡು ತಪ್ಪಾದ ಹಾದಿಯಲ್ಲಿ ಬಂದು ಭಾರತ ದೇಶ ನೆಲೆ ಆಗ್ತಾರೆ. ಈಗ ನೀವು ಕೂಡ ಗೊತ್ತಿರ್ಬೋದು, ಕೆಲವರು ಜಸ್ಟ್ ಇಲ್ಲಿ ಟೂರಿಸ್ಟ್ ಅಂತ ಬಂದು, ಟೂರಿಸ್ಟ್ ವಿಸಾದಲ್ಲಿ ಬಂದು ಕೊನೆಗೆ ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಕೊನೆಗೆ ಸಿಹಾಕೊಂಡ್ರೆ ಕೊನೆಗೆ ಜಸ್ಟ್ ಅವ್ರದ್ದೆಲ್ಲ ವಾಯ್ದೆ ಎಲ್ಲ ಮುಗಿದಿರ್ತದೆ, ಟೈಮ್ ಎಲ್ಲ ಮುಗಿದಿರ್ತದೆ, ಆದರೂ ಕೂಡ ಇಲ್ಲೇ ಇರ್ತಾರೆ ಇಲ್ಲೀಗಲ್ ಆಗಿ, ಕಾನೂನು ಬಾಹಿರವಾಗಿ. ಅವ್ರು ಸಿಹಾಕೊಂಡ್ರೆ ತುಂಬ ಕಷ್ಟ, ಜೈಲಿಗೆ ಕಳಿಸ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಅವ್ರು ಬರುವಂಥದ್ದು ಏನಕ್ಕೆ ಇಲ್ಲಿ ಬರ್ತಾರೆ? ಅವ್ರ ದೇಶದಲ್ಲೇ ಎಲ್ಲ ಚೆನ್ನಾಗಿದ್ದರೆ ಇಲ್ಲಿಗೆ ಏನಾದ್ರು ಬರಲಿಕ್ಕೆ ಇಷ್ಟಪಡ್ತಾರ? ಇಲ್ಲ. ಇಲ್ಲಿನ ಸವಲತ್ತುಗಳು ಅವರ ದೇಶಕ್ಕಿಂತ ಉತ್ತಮವಾದವು, ಒಳ್ಳೆಯ ಸವಲತ್ತುಗಳಿದೆ, ಪ್ರಯೋಜನ ಪಡ್ಕೊಳ್ಬೋದು ಎಂಬುದಾಗಿ ಅವರು ಬಂದರೂ ಕೂಡ, ಪ್ರೈಸ್ ಗಾಡ್ ಪ್ರಿಯರೇ, ನಮ್ಮ ಭಾರತ ದೇಶದ ಕೆಲವೊಂದು ಸವಲತ್ತುಗಳನ್ನು ಮಾತ್ರ ಪಡ್ಕೊಳ್ತಾರೆ ಹೊರತು, ಕಾನೂನಾತ್ಮಕವಾಗಿ ನಾನು ಮತ್ತು ನೀವೆಲ್ಲರೂ ಯಾವುದೆಲ್ಲ ಪ್ರಯೋಜನ ಪಡ್ಕೊಳ್ತೀವೋ ಅದೆಲ್ಲ ಪ್ರಯೋಜನಗಳನ್ನ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಉದಾಹರಣೆಗೆ, ಅವರು ಕರ್ನಾಟಕದ ಎಲ್ಲೋ ಬಂದು ಕುಳಿತಿದ್ದಾರೆ, ನಿಮ್ಮ ಥರ ಲೇಡೀಸ್, ಅವರು ಕೂಡ ಬಸ್ಸಲ್ಲಿ ಫ್ರೀ ಪ್ರಯಾಣ ಮಾಡ್ಬೋದಾ? ಇಲ್ಲ. ಯಾಕಂದ್ರೆ ಅವರು ನಮ್ಮ ಭಾರತ ದೇಶ ಪ್ರಜೆಗಳಲ್ಲ, ಅವ್ರು ದುಡ್ಡು ಕೊಟ್ಟು ಟಿಕೆಟ್ ತೆಗೆದುಕೊಳ್ಬೇಕು. ನಾನು ಹೇಳಿದ ಅರ್ಥ ಆಗ್ತದೆ ಪ್ರಿಯರೇ? ಸೊ ಈಗ ಅದೇ ಇನ್ನೊಂದು ಉದಾಹರಣೆ. ಯಾಕೆಂದರೆ ನಾನು ಮತ್ತು ನೀವು ಯಾವ ಕಾರಣಕ್ಕೂ, ಪ್ರೈಸ್ ಗಾಡ್, ಕಾನೂನು ಬಾಹಿರವಾಗಿ ಅಥವಾ ಇನ್ನೊಂದು ಅಡ್ಡದಾರಿಯಲ್ಲಿ ನಾವು ದೇವರ ಮಗುವಾಗಿಲ್ಲ. ಕರೆಕ್ಟಾ? ನಾವೆಲ್ಲರೂ ಕೂಡ ಕಾನೂನಾತ್ಮಕವಾಗಿ ಕ್ರಿಸ್ತ ಯೇಸುವಿನಲ್ಲಿ
ನಾನು ವಿಶ್ವಾಸವಿಟ್ಟಿರೋದ್ರಿಂದ ಅವರೊಬ್ಬರೇ ನನ್ನ ರಕ್ಷಕರು, ಅವರೊಬ್ಬರೇ ನನ್ನ ದೇವರು, ಅವರೊಬ್ಬರೇ ನನ್ನ ಪ್ರಭು ಎಂಬುದಾಗಿ ನಂಬಿರೋದ್ರಿಂದ ನಾನು ದೇವರ ಮಗುವಾಗಿದ್ದೇನೆ. ನಮ್ಮಲ್ಲಿ ಇನ್ನೂ ಕೆಲವರು ಹೆಂಗಿದ್ದೀವಿ ಗೊತ್ತಾ? ಪ್ರಭು ಯೇಸುವಿನ ಬಳಿಗೆ ಬರ್ತೇವೆ, ಬಂದು ಯಾವ ರೀತಿ ನುಸುಳ್ಕೊಂಡು ಬಂದಿದ್ದಾರೋ ಬೇರೆ ಬೇರೆ ದೇಶದಿಂದ ವ್ಯಕ್ತಿಗಳು ತಪ್ಪಾದ ಹಾದಿಯಲ್ಲಿ ಭಾರತ ದೇಶಕ್ಕೆ ಬಂದು ಇಲ್ಲಿನ ಪ್ರಯೋಜನ ಪಡ್ಕೊಳ್ತಾ ಇದ್ರು. ಯಾವ ಪ್ರಯೋಜನಗಳು? ಉದಾಹರಣೆಗೆ ಅವರ ದೇಶದಲ್ಲಿ ಪ್ರೈಸ್ ಗಾಡ್ ಒಂದು ಜೀನ್ಸ್ ಪ್ಯಾಂಟ್ 2,000 ರೂಪಾಯಿ ಆದರೆ ನಮ್ಮ ಭಾರತ ದೇಶದಲ್ಲಿ ಅದು 500 ರೂಪಾಯಿ ಸಿಗ್ತದೆ ಅಂತ ಹೇಳುವಾಗ, ಓ ನೀವು ಭಾರತ ದೇಶದವರ 500 ರೂಪಾಯಿ ತಗೊಳ್ಳಿ, ನೀವು ಹೊರ ದೇಶದವರ 2,000 ಕೊಡಿ ಅಂತ ಹೇಳ್ತಾರಾ? ಇಲ್ಲ. ಅಲ್ಲಿ 1 kg ಅಕ್ಕಿ 500 ರೂಪಾಯಿ ಆದರೆ ಇಲ್ಲಿ 1 kg ಅಕ್ಕಿ 50 ರೂಪಾಯಿ. ಸೊ ಅದರ ಅರ್ಥ ಇಲ್ಲಿ ಕೆಲವೊಂದು ಸವಲತ್ತುಗಳನ್ನು ಅವರು ಕೂಡ ಪಡ್ಕೊಳ್ತಾರೆ, ಪ್ರಯೋಜನ ಪಡ್ಕೊಳ್ತಾರೆ. ಬಟ್ ಆದರೆ ಕಾನೂನಾತ್ಮಕವಾಗಿ ಸಂಪೂರ್ಣವಾದ ಪ್ರಯೋಜನ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇನ್ ದ ಸೇಮ್ ವೇ ನಮ್ಮ ಈ ಗುಂಪಿನಲ್ಲೂ ಕೂಡ ಪ್ರಿಯರೇ, ಕೆಲವರು ನಾವು ಥ್ಯಾಂಕ್ ಗಾಡ್ ಅವರಂತೆಯೇ ಯೇಸುವಿನ ಬಳಿಗೆ ಬಂದಿದ್ದೇವೆ. ಯಾವ ರೀತಿ ಅಂದರೆ, ನನಗೆ ಆರೋಗ್ಯ ಅದೊಂದು ಸವಲತ್ತು ಸಿಕ್ಕರು ಸಾಕು, ನನ್ನ ಸಾಲ ಅದೊಂದು ಪ್ರಯೋಜನ ಸಿಕ್ಕರು ಸಾಕು, ಅಥವಾ ನನ್ನ ಕುಟುಂಬದಲ್ಲಿ ಜಗಳ ಇದೆ, ಜಗಳ ಒಂದು ಪರಿಹಾರ ಆದರೆ ಸಾಕು, ಅಥವಾ ನಂದು ಯಾವುದೋ ಕೇಸ್ ಇದೆ, ಕೇಸ್ ಒಂದು ಪರಿಹಾರ ಮಾಡ್ಕೊಂಡು ಹೋದ್ರೆ ಸಾಕು. ಕೆಲವೊಂದು ಪ್ರಯೋಜನಗಳ ಪಡ್ಕೊಳ್ಳಿಕ್ಕಾಗಿ ಮಾತ್ರ ನಮ್ಮಲ್ಲಿ ಕೆಲವರು ಬಂದಿದ್ದೇವೆ. ಬಟ್ ಆದರೆ ಪ್ರೈಸ್ ಬಿಡಿ ಗಾಡ್, ನೀವು ಬರ್ತೀರಿ, ಆ ಪ್ರಯೋಜನ ಪಡ್ಕೊಂಡು ಹೋಗ್ತೀರಿ. ಬಟ್ ಆದರೆ ದೇವರ ರಾಜ್ಯದಲ್ಲಿ ಕಾನೂನಾತ್ಮಕವಾಗಿ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಬೇಕಾದ್ರೆ, ಎಲ್ಲ ಆಶೀರ್ವಾದ ಪಡ್ಕೊಳ್ಬೇಕಾದ್ರೆ ನೀವು ಕಾನೂನಾತ್ಮಕವಾಗಿ ಪರಲೋಕದ ನಿವಾಸಿಗಳಾಗಿ, ಪರಲೋಕದ ಸ್ವರ್ಗ ಸಾಮ್ರಾಜ್ಯದ ಸಿಟಿಜನ್ಶಿಪ್ಪನ್ನು, ಪೌರತ್ವವನ್ನು, ಆ ಪ್ರಜೆಯಾಗಿ ಮಾರ್ಪಾಡಾಗುವಂತಹ ಪೌರತ್ವವನ್ನು ನೀವು ಪಡ್ಕೊಂಡಾಗ ಮಾತ್ರ ಪ್ರಿಯರೇ, ಯೇಸು ಕ್ರಿಸ್ತರ ಮೂಲಕ 100% ಅವ್ರು ಏನೆಲ್ಲ ಮಾಡಿ ಮುಗಿಸಿದಾರೋ ಎಲ್ಲ ಪ್ರಯೋಜನಗಳನ್ನು, ಎಲ್ಲ ಸವಲತ್ತುಗಳನ್ನು ನೀವು ಪಡ್ಕೊಳ್ತೀರಿ. ಅದನ್ನು ಪಡ್ಕೊಳ್ಳೋದು ಹೇಗೆ ಅಂತಂದರೆ, ಓ ಮೈ ಗಾಡ್, ಅದನ್ನ ಪಡ್ಕೊಳ್ಳೋಕ್ಕೆ ಇರೋಂಥ ಏಕೈಕ ಮಾರ್ಗ, ನಾನು ಯಾವ ಶಕ್ತಿ ನಂಬಿದ್ದೀನೋ, ಯಾವ ಲೋಕದ ಶಕ್ತಿ ನಂಬಿದ್ದೀನೋ ಆ ಶಕ್ತಿಯ ಪಕ್ಕ ಯೇಸುವನ್ನು ಕೂರಿಸ್ಬಿಟ್ಟು ಇವರು ಒಂದು ಶಕ್ತಿ ಅಂತ ನೀವು ಕಾರ್ಯ ಮಾಡಿದ್ರೆ ಯಾವ ಕಾರಣಕ್ಕೂ ಪೂರ್ಣ ಸವಲತ್ತುಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಲೋ, ಬಟ್ ಪ್ರೈಸ್ ಬಿ ಟು ಗಾಡ್, ಇದುವರೆಗೂ ಲೋಕದ ಶಕ್ತಿಗಳನ್ನು, ಲೋಕವನ್ನು ಹಿಂಬಾಲಿಸ್ತದೆ, ಅವುಗಳೆಲ್ಲವನ್ನು ತೋರೋದು ಈಗ ಪ್ರಭು ಯೇಸುವೆ ನೀವೊಬ್ಬರೇ ನನ್ನ ರಕ್ಷಕರು, ನೀವೊಬ್ಬರೇ ನನ್ನ ಪ್ರಭು, ನೀವೊಬ್ಬರೇ ನನ್ನ ದೇವರು ಯಾವಾಗ ನೀವು ಬಾಯ್ತಿ ನಿವೇದಿಸ್ತೀರಿ, ಇನ್ಮೇಲೆ ನೀವು ನನ್ನಲ್ಲಿರೋದ್ರಿಂದ, ನಿಮ್ಮ ಜೀವ ನನ್ನಲ್ಲಿರೋದ್ರಿಂದ, ನಿಮ್ಮ ಪ್ರಾಣ ನನ್ನಲ್ಲಿರೋದ್ರಿಂದ ನಾನು ಸತ್ತವನಾಗಿದ್ದೇನೆ, ಇನ್ಮೇಲೆ ಯೇಸುವೆ ನಾನು ನಿಮಗೋಸ್ಕರ ಜೀವಿಸ್ತೇನೆ. ಇಂಥವ್ರು ಮಾತ್ರ ಪ್ರಿಯರೇ ದೇವರಾಜ್ಯದ ಸ್ವರ್ಗಲೋಕದ ಪ್ರಜೆಯಾಗಿ ಸ್ವರ್ಗಲೋಕದ ಪ್ರತಿಯೊಂದನ್ನು ಕೂಡ 100% 100 ಮಡಿಯಷ್ಟು ಎಲ್ಲ ಸವಲತ್ತುಗಳನ್ನು, ಪ್ರಯೋಜನ ಪಡ್ಕೊಳ್ಬೋದು. ನೀವು ಯಾವ ರೀತಿ ಬಂದಿದ್ದೀರಿ? ಬರೀ ಅಲ್ಲಿನ ಕೆಲವೊಂದು ಪ್ರಯೋಜನ ಪಡ್ಕೊಂಡು ಹೋಗಿ ಬಂದಿದ್ದೀರಾ, ಅಥವಾ ಸಂಪೂರ್ಣ ಪ್ರಯೋಜನಗಳು ಬೇಕಾಗಿದೆಯಾ? ಎಲ್ಲ ಪ್ರಿಕ್ ಆಗ್ತದೆ, ಒಬ್ಬರು ಮಾತಾಡ್ತಾ ಇಲ್ಲ, ಸುತ್ತಾದೆ, ನಾನು ಯಾತಕ್ಕಾಗಿ ಬಂದಿದ್ದೇನೆ, ಇಲ್ಲಿಂದ ಹೋದ್ಮೇಲೆ ನಾನು ಏನು ಕಾರ್ಯ ಮಾಡ್ತೇನೆ? ಇದು ಇಲ್ಲೀಗಲ್, ಕಾನೂನು ಬಾಹಿರವಾಗಿ ಕೆಲವರು ಜನರು ಬರ್ತಾರೆ, ನುಸುಳ್ಕೊಂಡು ಬರುವಂಥದ್ದು, ತಪ್ಪಾದ ಹಾದಿಯಲ್ಲಿ ಬಂದು ಪ್ರಯೋಜನ ಪಡ್ಕೊಳ್ತಾರೆ. ಓಕೆ, ಭಾರತ ದೇಶದಲ್ಲಿ. ಬಟ್ ಇನ್ನು ಕಾನೂನಾತ್ಮಕವಾದ ಕಾರ್ಯ ತೆಗೆದುಕೊಳ್ಳೋಣ. ಯಾರೋ ಒಬ್ಬರು ಹೊರದೇಶ ಬಂದಿದ್ರು, ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲಸ ಮಾಡಿ ಪ್ರೈಸ್ ಬಿಡಿ ಗಾಡ್ ಕೆಲವೊಂದು 5 ವರ್ಷ ಅಥವಾ ಎಷ್ಟು ನಮ್ಮ ಭಾರತ ದೇಶ ಕಾನೂನು ಪ್ರಕಾರ ಎಷ್ಟು ವರ್ಷಗಳು ಇಲ್ಲಿ ಇರಬೇಕೆಂಬುದಾಗಿದೆಯೋ ಅಷ್ಟು ವರ್ಷ ಕಾನೂನು ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ತಾ ಪ್ರೈಸ್ ಬಿಡಿ ಗಾಡ್ ಕೊನೆಗೊಂದು ದಿನ 5 ವರ್ಷ ಇಲ್ಲೇ ಇರಬೇಕು. ಎಸ್ಪೆಷಲಿ ಯು ಕೆಗೆ ಹೋದರೆ, ಯು ಕೆದಲ್ಲೆಲ್ಲ ರೂಲ್ಸ್ ಹಂಗೇನೆ, 5 ವರ್ಷ ಅಲ್ಲಿ ಕಂಟಿನ್ಯೂಸ್ ಇರಬೇಕು. ಅಲ್ಲಿದ್ದು ಮಧ್ಯದಲ್ಲಿ 24 ತಿಂಗಳೇನಾದರೂ ಹೊರಗಡೆ ಇದ್ದರೆ ಅವ್ರು ಯಾವ ಕಾರಣಕ್ಕೂ ಅಲ್ಲಿ ನಾಗರಿಕತ್ವವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕಂಟಿನ್ಯೂಸ್ ಆಗಿ 5 ವರ್ಷ ಅಲ್ಲೇ ಸ್ಥಿರವಾಗಿ ಸಂಪೂರ್ಣವಾಗಿ ಆ ದೇಶದಿಂದ ನೆಲೆಗೊಂಡಿದ್ರೆ ಕೊನೆಗೆ ಅಪ್ಲಿಕೇಶನ್ ಹಾಕ್ಬೋದು ಅಲ್ಲಿನ ಪೌರತ್ವವನ್ನು ಸ್ವೀಕರಿಸ್ಕೊಳ್ಳಿಕ್ಕಾಗಿ, ಸಿಟಿಜನ್ಶಿಪ್ ಸ್ವೀಕರಿಸ್ಕೊಳ್ಳಿಕ್ಕಾಗಿ, ಅಲ್ಲಿನ ಪ್ರಜೆಯಾಗಿ ಮಾರ್ಪಾಡಾಗಲಿಕ್ಕಾಗಿ. ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಆ ವ್ಯಕ್ತಿಗಳು ಬಂದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಕೊನೆಗೆ ಪ್ರೈಸ್ ಗಾಡ್ ಅವರು ಇಲ್ಲಿನ ನಾಗರಿಕತ್ವವನ್ನು ಪಡ್ಕೊಳ್ಳಿಕ್ಕಾಗಿ ಅಪ್ಲಿಕೇಶನ್ ಹಾಕಿದರು. ಪ್ರಿಯರೇ, ಇಲ್ಲಿನ ನಾಗರಿಕತ್ವವನ್ನು ಪಡ್ಕೊಳ್ಬೇಕಾದ್ರೆ, ಇಲ್ಲಿನ ಪ್ರಜೆಯಾಗಿ ಮಾರ್ಪಾಡಾಗಬೇಕಾದ್ರೆ ಅವರು ತಮ್ಮ ನಿಷ್ಠೆಯನ್ನು ಪ್ರಿಯರೇ ಅವರು ಪ್ರತಿಜ್ಞೆ ಮಾಡಬೇಕು. ಯಾವಾಗ ತಮ್ಮ ನಿಷ್ಠೆಯನ್ನು ಪ್ರತಿಜ್ಞೆ ಮಾಡ್ತಾರೋ, ಅನೇಕ ಲಾಗಳಿವೆ, ಅದು ತಕ್ಕಂತೆ ನಾನು ನಡ್ಕೊಳ್ತೇನೆ, ನಾನು ಇನ್ನು ಮುಂದೆ ಇಲ್ಲಿನ ಕಾನೂನು ನಿಯಮಗಳಿಗೆ, ಇಲ್ಲಿನ ದೇಶದ ಸಂಸ್ಕೃತಿಗೆ ಅದೇನೆಲ್ಲ ಇದೆಯೋ ಎಲ್ಲಕ್ಕೂ ತಲೆ ಬಾಗ್ತಾನೆ, ಅದು ರೂಲ್ಸ್ಗಳಿವೆ, ಸೆಟ್ ಆಫ್ ರೂಲ್ಸ್. ಆ ರೂಲ್ಸ್ ತಕ್ಕಂತೆ ಅವರು ಅಪ್ಲಿಕೇಶನ್ ಹಾಕಿ ಎಲ್ಲ ಮಾಡಿ ಆದಮೇಲೆ
ಕೊನೆಗೆ ಭಾರತ ದೇಶದ ಪ್ರಜೆ ಆಗ್ಬೋದು. ಭಾರತ ದೇಶದ ಪ್ರಜೆ ಆದ ತಕ್ಷಣವೇ ತನ್ನ ನಿಷ್ಠೆಯನ್ನು ಯಾವಾಗ ಪ್ರತಿಜ್ಞೆ ಮಾಡ್ತಾನೋ, ನಾನು ಇನ್ನು ಮುಂದೆ ಭಾರತದ ನಾಗರಿಕನಾಗಿ ಇಲ್ಲಿನ ಕಾನೂನಿಗೆ, ಇಲ್ಲಿನ ಸಂವಿಧಾನಕ್ಕೆ ನಾನು ವಿಧೇಯನಾಗಿ ಜೀವಿಸ್ತೇನೆ, ಯಾವಾಗ ಅವನು ತನ್ನ ನಿಷ್ಠೆಯನ್ನು ಪ್ರತಿಜ್ಞೆ ಮಾಡ್ತಾನೋ, ಅದೇ ಕ್ಷಣದಲ್ಲಿ ಪ್ರೈಸ್ ಬಿ ಟು ಗಾಡ್, ಅವನು ಯಾವ ದೇಶದಲ್ಲಿ ಹುಟ್ಟಿದವರಾಗಿದ್ನೋ ಅಲ್ಲಿನ ಸಿಟಿಜನ್ಶಿಪ್, ಅಲ್ಲಿನ ಪೌರತ್ವ ಕ್ಯಾನ್ಸಲ್ ಆಗ್ತದೆ. ಈಗ ಆ ವ್ಯಕ್ತಿ ಆ ದೇಶದ ಪ್ರಜೆ ಅಲ್ಲ, ಈ ದೇಶದ ಪ್ರಜೆ ಅದ. ಅರ್ಥ ಆಗ್ತದೆಯಾ? ಕರೆಕ್ಟ್ ಬರೋದ? ಅದೇ ತಾನೆ ಕರೆಕ್ಟ್. ಪ್ರೈಸ್ ಗಾಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಗಾಡ್, ಈಗ ವೆರಿ ವೆರಿ ಇಂಪಾರ್ಟೆಂಟ್, ಅವರು ಯಾವಾಗ ತಮ್ಮ ನಿಷ್ಠೆಯನ್ನು ಪ್ರತಿಜ್ಞೆ ಮಾಡ್ತಾರೋ, ಪ್ರತಿಜ್ಞೆ ಮಾಡಿದ ತಕ್ಷಣ ಮೈ ಗಾಡ್ ಹಾಲೆಲೂಯ, ಇನ್ನು ಮುಂದೆ ಅವರು ಯಾವ ದೇಶದಲ್ಲಿ ಹುಟ್ಟಿದ್ರೋ, ಯಾವ ದೇಶದಲ್ಲಿ ಇದುವರೆಗೂ ತನ್ನ ತಂದೆ ತಾಯಿಗಳಿದ್ದಾರೋ, ಎಲ್ಲಿ ಹುಟ್ಟಿದ್ರೋ ಆ ದೇಶಕ್ಕೆ ಸಂಬಂಧಪಟ್ಟವರಲ್ಲ, ಅವರು ಭಾರತ ದೇಶದ ನಿವಾಸಿಗಳಾದರು, ಭಾರತ ದೇಶ ಪ್ರಜೆಗಳಾದರು. ಅಲ್ಲಿಂದ ಪ್ರಿಯರೇ, ಭಾರತ ದೇಶದ ಎಲ್ಲ ಸವಲತ್ತುಗಳನ್ನು ಸಂಪೂರ್ಣವಾಗಿ ಅವರು ಹೊಂದ್ಕೊಳ್ಳಿಕ್ಕಾಗಿ ಹಕ್ಕು ಬಾಧ್ಯಸ್ಥರಾಗಿರ್ತಾರೆ. ನಾನು ಯಾರ ಬಗ್ಗೆ ಹೇಳ್ತಿದ್ದಾನೆ? ನಿಮಗೂ ಯೇಸು ಕ್ರಿಸ್ತರ ಮೂಲಕ ಸ್ವರ್ಗಕ್ಕಿರುವಂಥ ಸಂಬಂಧ ಬಗ್ಗೆ ಮಾತಾಡ್ತಿರುವಂಥದ್ದು. ಅದರ ಅರ್ಥ, ನೀವು ಯಾವಾಗ ಥ್ಯಾಂಕ್ ಗಾಡ್, ಒಂದು ಸಲ ಇದುವರೆಗೂ ಲೋಕದ ಮಕ್ಕಳಾಗಿದ್ರಿ, ಬಟ್ ಒಂದು ಸಲ ನಿಮ್ಮ ನಿಷ್ಠೆಯನ್ನು ಯಾವ ಪ್ರತಿಜ್ಞೆ ಮಾಡಿದ್ರಿ, ನಿಮ್ಮ ವಿಶ್ವಾಸವನ್ನು ಯಾವ ಪ್ರತಿಜ್ಞೆ ಮಾಡಿದ್ರಿ, ನಾನು ಯೇಸುವೇ ನಿಮ್ಮನ್ನು ನನ್ನ ಸ್ವಂತ ರಕ್ಷಕರಾಗಿ, ನನ್ನ ಪ್ರಭುವಾಗಿ, ನನ್ನ ದೇವರಾಗಿ ಸ್ವೀಕರಿಸ್ಕೊಳ್ತೇನೆ, ಎಸ್ ಲಾರ್ಡ್ ಎಂಬುದಾಗಿ ನೀವು ಬಾಯಿ ತೆಗೆದು ಯೇಸುವೇ ಪ್ರಭು ಎಂಬುದಾಗಿ ಯಾವ ನಿವೇದನೆ ಮಾಡಿದ್ರಿ, ಅದೇ ಕ್ಷಣದಲ್ಲಿ ಪ್ರಿಯರೇ, ಲೋಕದ ನಿವಾಸಿಗಳಾದಂಥ ನೀವು, ಲೋಕದ ಪ್ರಜೆಗಳಾಗಿರುವಂಥ ನೀವು, ಲೋಕದ ನಾಗರಿಕತ್ವವನ್ನು ಹೊಂದಿ ನಾಗರಿಕರಾದ ನೀವು, ಅದೇ ಕ್ಷಣದಲ್ಲಿ ಪರಲೋಕದ ಪ್ರಜೆಯಾಗಿ, ಪರಲೋಕದ ಸಂಸ್ಥಾನದವರಾಗಿ, ಪರಲೋಕದ ನಿವಾಸಿಗಳಾಗಿ ಕಾರಣಾತ್ಮಕವಾಗಿ ನೀವು ಮಾರ್ಪಟ್ಟಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ.